ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಗಣಿತಕಲ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಕಳೆದ ಒಂದು ವಿಡಿಯೋದಲ್ಲಿ 2025 ಮಾಡಲ್ ಕ್ವಶನ್ ಪೇಪರ್ 1ನ 2 ಮಾರ್ಕ್ಸ್ ಕ್ವಶನ್ಸ್ನ ಡಿಸ್ಕಸ್ ಮಾಡಿದ್ವಿ. ಸೊ ಈ ಒಂದು ವಿಡಿಯೋದಲ್ಲಿ 3 ಮಾರ್ಕ್ಸ್ ಕ್ವಶನ್ಸ್ನ ಡಿಸ್ಕಸ್ ಮಾಡೋಣ. ಸೊ ಫಸ್ಟ್ ಕ್ವಶನ್ ನೋಡೋದಾದ್ರೆ, ಲೆಟ್ ಎಲ್ ಬಿ ದ ಸೆಟ್ ಆಫ್ ಆಲ್ ಲೈನ್ಸ್ ಇನ್ ಎ ಪ್ಲೇನ್ ಅಂಡ್ ಆರ್ ಬಿ ದ ರಿಲೇಷನ್ ಇನ್ ಎಲ್ ಡಿಫೈನ್ಡ್ ಆಸ್ ಆರ್ ಕಂಟೈನಿಂಗ್ ಆರ್ಡರ್ ಪೇರ್ L1, L2 such that L1 is perpendicular to L2 ಅಂತ ಹೇಳ್ತಿದ್ದಾರೆ. ಶೋ ದಟ್ ಆರ್ ಈಸ್ ಸಿಮೆಟ್ರಿಕ್ ಬಟ್ ನೈದರ್ ರಿಫ್ಲೆಕ್ಸಿವ್ ನಾರ್ ಟ್ರಾನ್ಸಿಟಿವ್. ಓಕೆ, ಸೊ 1 by 1 ಇದನ್ನ ಪ್ರೂವ್ ಮಾಡೋಣ. ಸೊ ಇಲ್ಲಿ ಆರ್ ಏನಾಗ್ತಿದೆ, ಸಿಮೆಟ್ರಿಕ್ ಆಗ್ತಿದೆ, ಬಟ್ ರಿಫ್ಲೆಕ್ಸಿವ್ ಆಗ್ತಿಲ್ಲ, ಟ್ರಾನ್ಸಿಟಿವ್ ಆಗ್ತಿಲ್ಲ. ಸೊ ಫಸ್ಟ್ ಏನ್ ಮಾಡಪ್ಪ ಅಂದ್ರೆ ರಿಫ್ಲೆಕ್ಸಿವ್ ಯಾವ ತರ ಆಗೋದಿಲ್ಲ ಅನ್ನೋದನ್ನ ಪ್ರೂವ್ ಮಾಡೋಣ. ಓಕೆ, ಸೊ ಲೆಟ್ ಸೊ ಇಲ್ಲಿ ಆರ್ ಕಂಟೈನಿಂಗ್ L1, L2 ಆರ್ಡರ್ ಪೇರ್ L1, L2 ಕಂಡೀಷನ್ ಏನ್ ಕೊಟ್ಟಿದ್ರೆ, L1 is perpendicular to L2 ಅಂತ ಕೊಟ್ಟಿದ್ದಾರೆ. ಓಕೆ, suppose L1 belongs to the set L, but L1 cannot be perpendicular to itself. ಹೌದಾ? ಸೊ ಯಾವುದೇ ಒಂದು ಲೈನು ತನ್ಗೆ ಮತ್ತೆ ಅದೇನಾಗಲ್ಲ, ಪರ್ಪೆಂಡಿಕ್ಯುಲರ್ ಆಗೋದಿಲ್ಲ. ಓಕೆ, ಸೊ ದಟ್ ಈಸ್ ಏನ್ ಹೇಳ್ಬೋದು, L1, L1 do not belongs to R ಅಂತ ಹೇಳ್ತೀವಿ. ಓಕೆ, ಸೊ therefore R is not reflexive. ಹೌದಾ? ಸೊ ನೆಕ್ಸ್ಟ್ ಸೆಕೆಂಡ್ ಒನ್ ನೋಡೋಣ. ಸೆಕೆಂಡ್ ಒನ್ ಏನು, ಸಿಮೆಟ್ರಿಕ್ ಅಂತ ಪ್ರೂವ್ ಮಾಡಬೇಕು. ಓಕೆ, ಸೊ ಯಾವ ತರ ಪ್ರೂವ್ ಮಾಡ್ಬೇಕು ಸಿಮೆಟ್ರಿಕ್ ಅನ್ನೋದನ್ನ ನೋಡೋಣ. ಲೆಟ್ L1, L2 ಬಿಲಾಂಗ್ಸ್ ಟು R ಆಗಿದೆ ಅಂದ್ರೆ ದಟ್ ಈಸ್ L1 ಮಸ್ಟ್ ಬಿ ಪರ್ಪೆಂಡಿಕ್ಯುಲರ್ ಟು L2 ಆಗಿರ್ಬೇಕು. ಸೊ ಈಗ ಯಾವುದೇ ಒಂದು ಲೈನ್, ಸಪೋಸ್ L1 ಅನ್ನೋ ಲೈನು ಇದನ್ನ L1 ಅಂತ ಕನ್ಸಿಡರ್ ಮಾಡೋಣ. ಸೊ L2 ಲೈನ್ಗೆ ಪರ್ಪೆಂಡಿಕ್ಯುಲರ್ ಆಗಿದೆ ಅಂದ್ರೆ, ಸೊ ಆಬ್ವಿಯಸ್ಲಿ L2 ಲೈನ್ ಅನ್ನೋದು ಕೂಡ L1 ಗೆ ಏನಾಗಿರುತ್ತೆ, ಪರ್ಪೆಂಡಿಕ್ಯುಲರ್ ಆಗಿರುತ್ತೆ. ಹೌದಾ? ಸೊ ಹಂಗಾಗಿ ಇಟ್ ಇಂಪ್ಲಾಯ್ಸ್ L2 ಮಸ್ಟ್ ಬಿ ಪರ್ಪೆಂಡಿಕ್ಯುಲರ್ ಟು L1. ಸೊ ದೇರ್ ಫಾರ್ ವಾಟ್ ವಿ ಕ್ಯಾನ್ ರೈಟ್, L2, L1 is also belongs to R. ಸೊ ಇದೇನು ಇಂಡಿಕೇಟ್ ಮಾಡುತ್ತೆ, R is symmetric ಅಂತ ಹೇಳುತ್ತೆ. R is symmetric. ಓಕೆ, ಸೊ ನೆಕ್ಸ್ಟ್ ಥರ್ಡ್ ಒನ್, ಟ್ರಾನ್ಸಿಟಿವಿಟಿ ಚೆಕ್ ಮಾಡೋಣ. ಟ್ರಾನ್ಸಿಟಿವ್. ಓಕೆ, ಸಪೋಸ್ ದಟ್ ಈಸ್ ಲೆಟ್ L1, L2 belongs to R and L2, L3 belongs to R. ಏನಂಗಂದ್ರೆ, ಸಪೋಸ್ ಈಗ ಇದು L1 ಲೈನ್ ಅನ್ಕೊಳ್ಳೋಣ, ಇದು L2 ಲೈನ್ ಅನ್ಕೊಳ್ಳೋಣ. ಸೊ L1 ಅನ್ನೋದು ಏನಾಗಿದೆ, L2 ಗೆ ಪರ್ಪೆಂಡಿಕ್ಯುಲರ್ ಆಗಿದೆ. ಸೊ ಅದೇ ತರ L3 ಲೈನ್ ಕನ್ಸಿಡರ್ ಮಾಡ್ತೀನಿ. L2 ಅಂತಕ್ಕಂಥದ್ದು L3 ಲೈನ್ ಏನಾಗಿದೆ, ಪರ್ಪೆಂಡಿಕ್ಯುಲರ್ ಆಗಿದೆ. ಬಟ್ L1 ಮತ್ತೆ L3 ಏನಾಗಿದಾವೆ, ಪ್ಯಾರಲ್ ಆಗಿದಾವೆ ಇನ್ಸ್ಟೆಡ್ ಆಫ್ ಪರ್ಪೆಂಡಿಕ್ಯುಲರ್. ಹೌದಾ? ಸೊ ದಟ್ ಈಸ್ L1 is perpendicular to L2 and L2 is perpendicular to L3, but L1 is not perpendicular to L3. ಸೊ ಹಂಗಾಗಿ ಏನಾಗುತ್ತೆ, R ಅಂತಕ್ಕಂಥ, ಸೊ ದಟ್ ಈಸ್ L1, L3 do not belongs to R ಆಗುತ್ತೆ. ಸೊ ದೇರ್ ಫೋರ್ R is not transitive ಅಂತ ಹೇಳ್ಬೋದು. ಸೊ R ಅಂತಕ್ಕಂಥದ್ದು ಏನಾಗಲ್ಲ, ಟ್ರಾನ್ಸಿಟಿವ್ ಸೊ ಆಗೋದಿಲ್ಲ. ಓಕೆ, ಸೊ ದಿಸ್ ಇಸ್ ದ ಪ್ರೂಫ್ ಆಫ್ ದಿಸ್ 30th ಕ್ವಶನ್. ಸೊ ನೆಕ್ಸ್ಟ್ 31st ಕ್ವಶನ್ ನೋಡೋದಾದ್ರೆ, ಫೈಂಡ್ ದ ಸಿಂಪ್ಲೆಸ್ಟ್ ಫಾರ್ಮ್ ಆಫ್ tan inverse ಆಫ್ ಸ್ಕ್ವೇರ್ ರೂಟ್ ಆಫ್ 1 plus x square minus 1 divided by x where x is not equal to 0 ಅಂತ ಹೇಳ್ತಿದ್ದಾರೆ. ಸೊ ಇಲ್ಲಿ ಏನ್ ಮಾಡಪ್ಪ ಅಂದ್ರೆ, ಫಸ್ಟ್ ಆಫ್ ಆಲ್ ಪುಟ್ x is equal to tan theta ಅಂತ ತಗೊಳ್ಳೋಣ. ಸೊ ಇಟ್ ಇಂಪ್ಲೈಸ್ ಥೀಟಾ ಏನಾಗುತ್ತೆ, ಥೀಟಾ is equal to tan inverse x ಆಗುತ್ತೆ. ಓಕೆ, ಸೊ ಇದನ್ನ ಕನ್ಸಿಡರ್ ಮಾಡಿ. ಈಗ ಕನ್ಸಿಡರ್ tan inverse ಆಫ್ ಏನ್ ಕೊಟ್ಟಿದ್ದಾರೆ, ಸ್ಕ್ವೇರ್ ರೂಟ್ ಆಫ್ 1 plus x square minus 1 divided by x ಅಂತ ಕೊಟ್ಟಾರೆ. ಓಕೆ, ಸೊ ಈಗ ಏನ್ ಮಾಡೋಣ, x ಇರಲ್ಲ, tan theta ಅಂತ ರಿಪ್ಲೇಸ್ ಮಾಡೋಣ. ಸೊ ಅವಾಗ ಏನಾಗುತ್ತೆ, tan inverse ಆಫ್ ಸ್ಕ್ವೇರ್ ರೂಟ್ ಆಫ್ 1 plus tan square theta minus 1 divided by tan theta ಆಗುತ್ತೆ. ಓಕೆ, ಸೊ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ tan inverse ಆಫ್
1 plus tan square theta ಅಂದ್ರೆ ಏನಾಗುತ್ತೆ secant square theta ಆಗುತ್ತೆ. ಸೊ ದಟ್ ಈಸ್ ಸ್ಕ್ವೇರ್ ರೂಟ್ ಆಫ್ secant square theta minus 1 divided by tan theta. ಓಕೆನಾ. ಸೊ ಇಲ್ಲಿ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿ ಏನು ಉಳಿಯುತ್ತೆ tan inverse ಆಫ್ secant theta minus 1 divided by tan theta ಉಳಿಯುತ್ತೆ. ಓಕೆ. ಸೊ ದಟ್ ಈಸ್ secant theta ಏನು ಬರೀಬಹುದು 1 by cos ಅಂತ ಬರೀಬಹುದು. ಸೊ ದಟ್ ಈಸ್ tan inverse ಆಫ್ 1 by cos theta minus 1 whole divided by, so tan theta ಏನು ಬರೀಬಹುದು sin theta divided by cos theta ಅಂತ ಬರೀಬಹುದು. ಹೌದಾ. ಸೊ ನೆಕ್ಸ್ಟ್ ಇಲ್ಲಿ LCM ತೆಗೆದ್ರೆ ಏನಾಗುತ್ತೆ tan inverse ಆಫ್ 1 minus cos theta whole divided by cos theta ಆಗುತ್ತೆ divided by sin theta by cos theta ಆಗುತ್ತೆ. ಓಕೆ. ಸೊ ಇಲ್ಲಿ ಎರಡು ಡಿನಾಮಿನೇಟರ್ ಅಲ್ಲಿ cos theta ನ ಕ್ಯಾನ್ಸಲ್ ಮಾಡಬಹುದು. ಸೊ ಹಂಗಂದ್ರೆ ಏನು ಉಳಿತು ಇಲ್ಲಿ tan inverse ಆಫ್ 1 minus cos theta divided by sin theta ಉಳಿತು. ಓಕೆ. ಸೊ ಇದನ್ನ ಹಾಫ್ ಆಂಗಲ್ ಅಲ್ಲಿ ಕನ್ವರ್ಟ್ ಮಾಡಿ ಬರೆಯೋದಾದ್ರೆ ಏನಂತ ಬರೀಬಹುದು tan inverse ಆಫ್ 1 minus cos theta ಅಂತ ಬರೀಬಹುದು 2 sin square theta by 2 ಅಂತ ಬರೀಬಹುದು by sin theta ಏನಂತ ಬರೀಬಹುದು 2 sin theta by 2 into cos theta by 2 ಅಂತ ಬರೀಬಹುದು. ಓಕೆ. ನಾವು ಇಲ್ಲಿ 2 ಕ್ಯಾನ್ಸಲ್ ಆಗುತ್ತೆ, ಒಂದು ಸ್ಕ್ವೇರ್ ಅಲ್ಲಿ sin theta by 2 ಕ್ಯಾನ್ಸಲ್ ಆಗಿ, ಸೊ ಫೈನಲ್ ಏನು ಉಳಿಯುತ್ತೆ ನಮಗೆ tan inverse ಆಫ್ sin theta divided by cos theta by 2 ಆಗುತ್ತೆ. ಸೊ sin by cos ಅಂದ್ರೆ ಏನಾಗುತ್ತೆ tan ಆಗುತ್ತೆ, ದಟ್ ಈಸ್ tan theta by 2. ಸೊ tan inverse ಕ್ಯಾನ್ಸಲ್ ಆಗಿ ನಮ್ಗೆ ಏನು ಉಳಿಯುತ್ತೆ theta by 2 ಉಳಿಯುತ್ತೆ. ಸೊ ಇದನ್ನೇನಂತ ಬರೀಬಹುದು ಹಾಫ್ ಇಂಟು ಥೀಟಾ ಅಂದ್ರೆ ಏನಿದೆ ಇಲ್ಲಿ tan inverse x ಇದೆ, ದಟ್ ಈಸ್ ಹಾಫ್ ಇಂಟು tan inverse x ಆಗುತ್ತೆ. ಸೊ ದಿಸ್ ಇಸ್ ದ ಸಿಂಪ್ಲೆಸ್ಟ್ ಫಾರ್ಮ್. ಸೊ ನೆಕ್ಸ್ಟ್ 32nd ಕ್ವಶನ್ ನೋಡೋದಾದ್ರೆ ಎಕ್ಸ್ಪ್ರೆಸ್ ದ ಮ್ಯಾಟ್ರಿಕ್ಸ್. ಸೊ ಇಲ್ಲಿ ಮ್ಯಾಟ್ರಿಕ್ಸ್ ಏನು ಕೊಟ್ಟಾರೆ, ಫಸ್ಟ್ ರೋ ಎಲಿಮೆಂಟ್ಸ್ 1 4 ಅಂಡ್ ಸೆಕೆಂಡ್ ರೋ ಎಲಿಮೆಂಟ್ಸ್ 6 7 ಆಸ್ ದ ಸಮ್ ಆಫ್ ಸಿಮೆಟ್ರಿಕ್ ಅಂಡ್ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂತ ಎಕ್ಸ್ಪ್ರೆಸ್ ಮಾಡಬೇಕು. ಓಕೆ. ಸೊ ಫಸ್ಟ್ ಆಫ್ ಆಲ್ ಒಂದು ಮ್ಯಾಟ್ರಿಕ್ಸ್ ಸ್ಕ್ವೇರ್ ಮ್ಯಾಟ್ರಿಕ್ಸ್ನ ಏನ ಸಮ್ ಆಫ್ ಸಿಮೆಟ್ರಿಕ್ ಅಂಡ್ ಸ್ಕ್ಯೂ ಸಿಮೆಟ್ರಿಕ್ ಯಾವ ತರ ಬರೀಬೋದಪ್ಪ ಅಂದ್ರೆ ದಟ್ ಈಸ್ ಹಾಫ್ ಇಂಟು a ಪ್ಲಸ್ a ಡ್ಯಾಶ್ ಪ್ಲಸ್ ಹಾಫ್ ಇಂಟು a ಮೈನಸ್ a ಡ್ಯಾಶ್. ಸೊ ಇದನ್ನ ಸಿಮೆಟ್ರಿಕ್ ಪಾರ್ಟ್ ಅಂತ ಕರಿತೀವಿ, ಇದನ್ನ ಸ್ಕ್ಯೂ ಸಿಮೆಟ್ರಿಕ್ ಪಾರ್ಟ್ ಅಂತ ಕರಿತೀವಿ. ಓಕೆ. ಇಲ್ಲಿ a ಡ್ಯಾಶ್ ಅಂತಕ್ಕಂಥದ್ದೇನು ಟ್ರಾನ್ಸ್ಪೋಸ್ ಆಫ್ ದ ಗಿವನ್ ಮ್ಯಾಟ್ರಿಕ್ಸ್. ಸೊ ಫಸ್ಟ್ ಆಫ್ ಆಲ್ ಈಗ a ಡ್ಯಾಶ್ ಬರ್ಕೊಳ್ಳೋಣ. ಸೊ a ಡ್ಯಾಶ್ ಏನಾಗುತ್ತೆ ಫಸ್ಟ್ ರೋ ಇರೋದು ಫಸ್ಟ್ ಕಾಲಮ್ ಆಗಿ ಬರೆಯೋಣ 1 4, ಇಲ್ಲಿ 1 4 ಅನ್ನೋದು ಫಸ್ಟ್ ರೋ ಇತ್ತು, ಇಲ್ಲಿ ಫಸ್ಟ್ ಕಾಲಮ್ ಆಗಿ ಬರ್ತಿದ್ವಿ. ನೆಕ್ಸ್ಟ್ 6 7 ಅನ್ನೋದು ಸೆಕೆಂಡ್ ರೋ ಇದೆ, ಇಲ್ಲಿ ಸೆಕೆಂಡ್ ಕಾಲಮ್ ಆಗಿ ಬರೆಯೋಣ. ಸೊ ಎ ಗೊತ್ತಾಯ್ತು, ಎ ಡ್ಯಾಶ್ ಗೊತ್ತಾಯ್ತು. ಸೊ ಅವೆರಡನ್ನ ಆ್ಯಡ್ ಮಾಡೋಣ ಇಲ್ಲಿ ಎ ಪ್ಲಸ್ ಎ ಡ್ಯಾಶ್. ಸೊ ಎರಡು ಮ್ಯಾಟ್ರಿಕ್ಸ್ ಆ್ಯಡ್ ಮಾಡೋದಂಗೆ 1 ಪ್ಲಸ್ 1 ಅಂದರೆ 2 ಆಗುತ್ತೆ. ಸೊ 4 ಪ್ಲಸ್ 6 ಅಂದರೆ 10 ಆಗುತ್ತೆ. ಸೊ ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ನ ಆ್ಯಡ್ ಮಾಡಬೇಕು. 6 ಪ್ಲಸ್ 4 ಅಂದರೆ 10 ಆಗುತ್ತೆ. 7 ಪ್ಲಸ್ 7 ಅಂದರೆ 14 ಆಗುತ್ತೆ. ಓಕೆ. ಈಗ ಏನು ಮಾಡೋಣ, ಎರಡಕ್ಕೂ 1/2 ಮಲ್ಟಿಪ್ಲೈ ಮಾಡೋಣ. ಸೊ ದಟ್ ಈಸ್ ಹಾಫ್ ಇಂಟು ಎ ಪ್ಲಸ್ ಎ ಡ್ಯಾಶ್ ಈಸ್ ಈಕ್ವಲ್ ಟು, ಸೊ ಇದಕ್ಕೆ 1/2 ಈಚ್ ಎಲಿಮೆಂಟಿಗೆ 1/2 ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ 2/2 ಅಂದರೆ 1 ಆಗುತ್ತೆ. ಸೊ 10/2 ಅಂದರೆ 5 ಆಗುತ್ತೆ, ಇಲ್ಲಿ 5 ಆಗುತ್ತೆ. ಸೊ ಇದು 7 ಆಗುತ್ತೆ. ಓಕೆ. ಸೊ ಇದನ್ನ ಏನಂತ ಕರಿತೀನಿ ಇಕ್ವೇಶನ್ 1 ಅಂತ ಕರಿತೀನಿ. ಸೊ ಇಲ್ಲಿ ನೆಕ್ಸ್ಟ್ ಏನು ಬರೀತೀನಿ ಎ ಮೈನಸ್ ಎ ಡ್ಯಾಶ್ ಬರೀತೀನಿ. ಓಕೆನಾ. ಸೊ ಎ ಮೈನಸ್ ಎ ಡ್ಯಾಶ್ ಅಂದ್ರೆ ಏನಾಗುತ್ತೆ ನೋಡಿ 1 ಮೈನಸ್ 1 ಅಂದರೆ 0 ಆಯಿತು. ನೆಕ್ಸ್ಟ್ 4 ಮೈನಸ್ 6 ಅಂದರೆ ಮೈನಸ್ 2 ಆಯಿತು. ನೆಕ್ಸ್ಟ್ 6 ಮೈನಸ್ 4 ಅಂದರೆ 2 ಆಯಿತು. ದೆನ್ 7 ಮೈನಸ್ 7 ಅಂದರೆ 0 ಆಯಿತು. ಸೊ ಇದಕ್ಕೆ ಏನು ಮಾಡ್ತೀನಿ ಮತ್ತೆ ಹಾಫ್ ಮಲ್ಟಿಪ್ಲೈ ಮಾಡ್ತೀನಿ, ದಟ್ ಈಸ್ ಹಾಫ್ ಇಂಟು ಎ ಮೈನಸ್ ಎ ಡ್ಯಾಶ್. ಸೊ ಎಲ್ಲದಕ್ಕೂ 1/2 ಮಲ್ಟಿಪ್ಲೈ ಮಾಡಿದರೆ 0 ಇಂಟು 1/2 ಅಂದರೆ 0, ಮೈನಸ್ 2 ಇಂಟು 1/2 ಅಂದರೆ ಮೈನಸ್ 1 ಆಗುತ್ತೆ. 2 ಇಂಟು 1/2 ಅಂದರೆ 1 ಆಗುತ್ತೆ. 0 ಇಂಟು 1/2 ಅಂದರೆ 0 ಆಗುತ್ತೆ. ಸೊ ಇದನ್ನ ಅಂತ ಕರಿತೀನಿ ಇಕ್ವೇಶನ್ 2 ಅಂತ ಕರಿತೀನಿ. ನಾವು ಆ್ಯಡಿಂಗ್ ಈಕ್ವೇಶನ್ಸ್ 1 and 2. ಸೊ ದಟ್ ಈಸ್ ಲೆಫ್ಟ್ ಹ್ಯಾಂಡ್ ಸೈಡ್ ಆ್ಯಡ್ ಮಾಡಿದರೆ ಹಾಫ್ ಇಂಟು ಎ ಪ್ಲಸ್ ಎ ಡ್ಯಾಶ್ ಪ್ಲಸ್ ಹಾಫ್ ಇಂಟು ಎ ಮೈನಸ್ ಎ ಡ್ಯಾಶ್. ಸೊ ರೈಟ್ ಹ್ಯಾಂಡ್ ಸೈಡಲ್ಲಿ ಇರ್ತಕ್ಕಂಥ ಮ್ಯಾಟ್ರಿಕ್ಸ್ನ ಆ್ಯಡ್ ಮಾಡೋಣ 1 5 5 7 ಪ್ಲಸ್ 0 ಮೈನಸ್ 1 1 0. ಎರಡು ಮ್ಯಾಟ್ರಿಕ್ಸ್ಗಳನ್ನು ಆ್ಯಡ್ ಮಾಡಿದರೆ ಏನು ಬರ್ತದೆ ನೋಡಿ 1 ಪ್ಲಸ್ 0 ಅಂದರೆ 1, 5 ಪ್ಲಸ್ ಆಫ್ ಮೈನಸ್ 1 ಅಂದರೆ 4 ಆಗುತ್ತೆ. 5 ಪ್ಲಸ್ 1 ಅಂದರೆ 6,
7 plus 0 ಅಂದರೆ 7. So that is again we obtained the matrix A. Okay, so this is how we have to prove. So next question ನೋಡೋದಾದ್ರೆ question number 33 ಏನಿದೆ, differentiate y is equal to sin x whole power x plus sin inverse x with respect to x ಅಂತ ಹೇಳ್ತಿದ್ದಾರೆ. ಸೊ ಫಸ್ಟ್ ಆಫ್ ಆಲ್ ಕೊಟ್ಟಿರ್ತಕ್ಕಂಥ ಈಕ್ವೇಶನ್ ನ ಇನ್ನೊಂದ್ಸರಿ ಕನ್ಸಿಡರ್ ಮಾಡ್ತೀನಿ. y is equal to sin x whole power x plus sin inverse x. ಸೊ ಇದನ್ನ ಏನಂತ ಟ್ರೀಟ್ ಮಾಡ್ತೀನಪ್ಪ ಅಂದ್ರೆ y is equal to, ಸೊ ಈ ಫಂಕ್ಷನ್ u ಅಂತ ಕರಿತೀನಿ, ಸೊ ಇದನ್ನ v ಅಂತ ಕರಿತೀನಿ. ಸೊ ಇದನ್ನ ಡಿಫರೆನ್ಶಿಯೇಟ್ ಮಾಡ್ಕೊಳ್ಳೋಣ. ಸೊ ಡಿಫರೆನ್ಶಿಯೇಟ್ equation 1 with respect to x. ಸೊ ಏನಾಗುತ್ತೆ, dy by dx is equal to u ನ ಡಿಫರೆನ್ಶಿಯೇಟ್ ಮಾಡಿದ್ರೆ du by dx, v ನ ಡಿಫರೆನ್ಶಿಯೇಟ್ ಮಾಡಿದ್ರೆ dv by dx ಆಗುತ್ತೆ. ಸೊ ಇದನ್ನ equation 2 ಅಂತ ಕರೆಯೋಣ. ಸೊ ಈಗ ಫಸ್ಟ್ ಆಫ್ ಆಲ್ u ಕನ್ಸಿಡರ್ ಮಾಡೋಣ, ಡಿಫರೆನ್ಶಿಯೇಟ್ ಮಾಡೋಣ, v ಕನ್ಸಿಡರ್ ಮಾಡೋಣ, ಡಿಫರೆನ್ಶಿಯೇಟ್ ಮಾಡೋಣ. ಸೊ ಆ du by dx ಮತ್ತೆ dv by dx ನ ತಗೊಂಡ್ಬಂದು equation 2 ನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮಗೆ dy by dx ಸಿಗುತ್ತೆ. ಓಕೆ, ಸೊ ಫಸ್ಟ್ ಆಫ್ ಆಲ್ ಈಗ ಏನ್ ಮಾಡಪ್ಪ ಅಂದ್ರೆ ಕನ್ಸಿಡರ್ u. ಸೊ u ಅಂದ್ರೆ ಏನಿದೆ, sin x whole power x ಅಂತ ಇದೆ. ಓಕೆ, ಸೊ ನಾವು ಟೇಕ್ ಲಾಗ್ ಆನ್ ಬೋತ್ ಸೈಡ್, ಟೇಕ್ ಲಾಗ್ ಆನ್ ಬೋತ್ ಸೈಡ್. ಸೊ ಅವಾಗ ಏನಂತ ಬರೀಬಹುದು, ಲಾಗ್ u is equal to log of sin x whole power x. ಸೊ ಇಲ್ಲಿ ಲಾಗ್ m ಪವರ್ n ಇದನ್ನೇನಂತ ಬರೀಬಹುದಪ್ಪ ಅಂದ್ರೆ n log m ಅಂತ ಬರೀಬಹುದು. ಈ ರಿಸಲ್ಟ್ ನ ಇಲ್ಲಿ ಯೂಸ್ ಮಾಡೋಣ. ಲಾಗ್ sin x whole power x ಇದೆ, ಸೊ ಇದನ್ನೇನಂತ ಬರೀಬಹುದು ನಾವು ಈಗ log u is equal to x into log of sin x ಅಂತ ಬರೀಬಹುದು. ಓಕೆ, ಸೊ ಇದನ್ನ ಕರಿತೀನಿ equation 3 ಅಂತ ಕರಿತೀನಿ. ನಾವು ಡಿಫರೆನ್ಶಿಯೇಟ್ equation 3 with respect to x. ಸೊ ಲಾಗ್ ಯು ನ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಡಿಫರೆನ್ಶಿಯೇಟ್ ಮಾಡಿದ್ರೆ ಡಿಫರೆನ್ಸಿಯೇಷನ್ ಆಫ್ ಲಾಗ್ ಯು ಅಂದ್ರೆ ಏನಾಗುತ್ತೆ, 1 by u into du by dx is equal to, ಇಲ್ಲಿ ಪ್ರಾಡಕ್ಟ್ ರೂಲ್ ಅಪ್ಲೈ ಮಾಡೋಣ. ಯಾಕಂದ್ರೆ ಎಕ್ಸ್ ಅನ್ನೋದು ಫಸ್ಟ್ ಒಂದು ಫಂಕ್ಷನ್, ಲಾಗ್ ಆಫ್ ಸೈನ್ ಎಕ್ಸ್ ಅನ್ನೋದು ಇನ್ನೊಂದು ಫಂಕ್ಷನ್. ಸೊ ಪ್ರಾಡಕ್ಟ್ ರೂಲ್ ಯೂಸ್ ಮಾಡಿದ್ರೆ ಫಸ್ಟ್ ಫಂಕ್ಷನ್ ಇಂಟು ಡಿಫರೆನ್ಸಿಯೇಷನ್ ಆಫ್ ಸೆಕೆಂಡ್ ಫಂಕ್ಷನ್, ದಟ್ ಈಸ್ ಲಾಗ್ ಆಫ್ ಸೈನ್ ಎಕ್ಸ್ ಇದೆ ಸೆಕೆಂಡ್ ಫಂಕ್ಷನ್. ಸೊ ಲಾಗ್ ನ ಡಿಫರೆನ್ಶಿಯೇಟ್ ಮಾಡಿದ್ರೆ 1 by x ಆಗುತ್ತೆ. ಎಕ್ಸ್ ಪ್ಲೇಸ್ ಅಲ್ಲಿ ಏನಿದೆ, ಇಲ್ಲಿ ಸೈನ್ ಎಕ್ಸ್ ಇದೆ. ಸೊ ಅಕಾರ್ಡಿಂಗ್ ಟು ಚೈನ್ ರೂಲು ಮತ್ತೆ ಎಕ್ಸ್ ಪ್ಲೇಸ್ ಅಲ್ಲಿ ಇರೋದನ್ನ ನಾವು ಡಿಫರೆನ್ಶಿಯೇಟ್ ಮಾಡಬೇಕು. ಸೊ ಡಿಫರೆನ್ಸಿಯೇಷನ್ ಆಫ್ ಸೈನ್ ಎಕ್ಸ್ ಏನಾಗುತ್ತೆ, ಕಾಸ್ ಎಕ್ಸ್ ಆಗುತ್ತೆ. ಓಕೆ, ಸೊ ಫಸ್ಟ್ ಫಂಕ್ಷನ್ ಇಂಟು ಡಿಫರೆನ್ಸಿಯೇಷನ್ ಆಫ್ ಸೆಕೆಂಡ್ ಫಂಕ್ಷನ್ ಆಯ್ತು. ನೆಕ್ಸ್ಟ್ ಪ್ಲಸ್ ಸೆಕೆಂಡ್ ಫಂಕ್ಷನ್ ದಟ್ ಈಸ್ ಲಾಗ್ ಆಫ್ ಸೈನ್ ಎಕ್ಸ್. ಸೊ ಸೆಕೆಂಡ್ ಫಂಕ್ಷನ್ ಇಂಟು ಡಿಫರೆನ್ಸಿಯೇಷನ್ ಆಫ್ ಫಸ್ಟ್ ಫಂಕ್ಷನ್ ಏನಿದೆ, ಫಸ್ಟ್ ಫಂಕ್ಷನ್ ಎಕ್ಸ್ ಇದೆ. ಸೊ ಡಿಫರೆನ್ಸಿಯೇಷನ್ ಆಫ್ ಎಕ್ಸ್ ಏನಾಗುತ್ತೆ, 1 ಆಗುತ್ತೆ. ಓಕೆ, ಸೊ ಈಗ du by dx ಏನಂತ ಬರೀಬಹುದು. ಸೊ u ಅಂತಕ್ಕಂಥದ್ದು ಇಲ್ಲಿ ಡಿವೈಡ್ ಆಗಿದೆ. ಸೊ ರೈಟ್ ಹ್ಯಾಂಡ್ ಸೈಡ್ ಶಿಫ್ಟ್ ಮಾಡೋಣ, ಮಲ್ಟಿಪ್ಲೈ ಆಗುತ್ತೆ. ದಟ್ ಈಸ್ u ಇಂಟು ಎಕ್ಸ್ ಇಂಟು ಕಾಸ್ ಬೈ ಸೈನ್ ಅಂದ್ರೆ ಏನಾಗುತ್ತೆ, ಕಾಟ್ ಎಕ್ಸ್ ಆಗುತ್ತೆ, ಪ್ಲಸ್ ಲಾಗ್ ಆಫ್ ಸೈನ್ ಎಕ್ಸ್ ಆಗುತ್ತೆ. ಓಕೆ, ಸೊ ಈಗ u ಅಂದ್ರೆ ಏನಂತ ರೀಪ್ಲೇಸ್ ಮಾಡೋಣ, ದಟ್ ಈಸ್ du by dx is equal to, ಸೊ u ಅಂದ್ರೆ ಏನಿದೆ, sin x whole power x into x cot x plus log of sin x ಆಗುತ್ತೆ. ಓಕೆ, ಸೊ ದಿಸ್ ಈಸ್ du by dx. ಸೊ ಇದನ್ನೇನಂತ ಕರಿತೀನಿ ನಾನು, equation 4 ಅಂತ ಕರಿತೀನಿ. ಓಕೆ, ಸೊ ನೆಕ್ಸ್ಟ್ ಇಲ್ಲಿ ಈಗ v ನ ಕನ್ಸಿಡರ್ ಮಾಡೋಣ. ಸೊ ಕನ್ಸಿಡರ್ v, ಕನ್ಸಿಡರ್ v. ಸೊ v ಅಂದ್ರೆ ಏನಿದೆ, ನಮ್ಗೆ ಇಲ್ಲಿ ಸೈನ್ ಇನ್ವರ್ಸ್ ಎಕ್ಸ್ ಇದೆ. ಸೊ ನಮ್ಗೆ ಡೈರೆಕ್ಟ್ ಆಗಿ ಇದು ಡಿಫ್ರೆನ್ಸಿಯೇಷನ್ ಗೊತ್ತು, dv by dx ಏನಾಗುತ್ತೆ, ಡಿಫ್ರೆನ್ಶಿಯೇಟ್ ಮಾಡಿದ್ರೆ 1 divided by square root of 1 minus x square ಆಗುತ್ತೆ. ಓಕೆ, ಸೊ ಇದನ್ನ ಏನಂತ ಕರಿತೀನಿ, ಇಕ್ವೇಶನ್ 5 ಅಂತ ಕರಿತೀನಿ. ಈಗ ಸಬ್ಸ್ಟಿಟ್ಯೂಟ್ ಇಕ್ವೇಶನ್ 4 and 5 in 2. ಓಕೆ, ಸೊ ಇಕ್ವೇಶನ್ 2 ಏನಾಗುತ್ತೆ, dy by dx is equal to, ಸೊ du by dx ಅಂದ್ರೆ ಏನಿದೆ, ಇಲ್ಲಿ sin x whole power x into cot x plus log of sin x. So this is du by dx plus ಇಲ್ಲಿ ಏನಿದೆ dv by dx ಇದೆ. ಸೊ dv by dx ಅಂದ್ರೆ ಏನು ಬರೀಬೇಕು, ಇಲ್ಲಿ 1 divided by square root of 1 minus x square. So this is the required answer. So next question number 34 ನೋಡೋದಾದ್ರೆ, find the positive numbers whose sum is 15 and
ದ ಸಮ್ ಆಫ್ ಸ್ಕ್ವೇರ್ಸ್ ಈಸ್ ಮಿನಿಮಮ್ ಅಂತ ಹೇಳ್ತಿದ್ದಾರೆ. ಓಕೆ, ಸೊ ಫಸ್ಟ್ ಆಫ್ ಆಲ್ ಈಗ ಲೆಟ್ x and y be two positive numbers ಅಂತ ತಗೊಳ್ಳೋಣ. ಓಕೆ, ಸೊ ಗಿವೆನ್ ದಟ್, ಸೊ ಏನು ಕೊಟ್ಟವರಲ್ಲಿ ಆ ಎರಡು ನಂಬರ್ಗಳನ್ನು ಆ್ಯಡ್ ಮಾಡಿದರೆ 15 ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ. ಸೊ ದಟ್ ಈಸ್ ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು 15 ಅಂತ ತಗೊಳ್ಳೋಣ. ಓಕೆ, ದಟ್ ಈಸ್ ಈಗ y ಈಸ್ ಈಕ್ವಲ್ ಟು ಏನಂತ ಬರೀಬೋದು ಹಂಗಂದ್ರೆ, ಸೊ y ಈಸ್ ಈಕ್ವಲ್ ಟು 15 ಮೈನಸ್ ಎಕ್ಸ್ ಆಗುತ್ತೆ. ಓಕೆ, ಅಂಡ್ ಆಲ್ಸೋ ಗಿವೆನ್ ಏನಿಲ್ಲಿ ಸಮ್ ಆಫ್ ದ ಸ್ಕ್ವೇರ್ಸ್ ಈಸ್ ಮಿನಿಮಮ್. ಓಕೆ, ಗಿವೆನ್ ಅಂತ ಏನು ಬೇಡ, ಇದನ್ನು ಜಸ್ಟ್ ಇಲ್ಲಿ ಏನು ಮಾಡೋಣ, ಅದನ್ನು ಫಂಕ್ಷನ್ ಅಂತ ಕನ್ಸಿಡರ್ ಮಾಡೋಣ. ದಟ್ ಈಸ್ ಲೆಟ್ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು, ಸೊ ಸಮ್ ಆಫ್ ಸ್ಕ್ವೇರ್ಸ್, ಸೊ ಹಂಗಂದ್ರೆ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಅಂತ ಕನ್ಸಿಡರ್ ಮಾಡೋಣ. ಸೊ ದಟ್ ಈಸ್ ಅವರ್ ಫಂಕ್ಷನ್ ಎಫ್ ಆಫ್ ಎಕ್ಸ್. ಸೊ ಇದನ್ನ ಏನಂತ ತೋರಿಸ್ಬೇಕು, ಮಿನಿಮಮ್ ಅಂತ ತೋರಿಸ್ಬೇಕು ನಾವು. ಈಗ ಎಫ್ ಆಫ್ ಎಕ್ಸ್ ಅನ್ನು ಬರೋಣ. ಸೊ ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಇದೆ. ಸೊ ವೈ ಅಂದ್ರೆ ಏನು ಗೊತ್ತು ನಮ್ಗೆ ಆಲ್ರೆಡಿ, 15 ಮೈನಸ್ ಎಕ್ಸ್ ಅನ್ನೋದು ಗೊತ್ತು, ಹೌದಾ? ಸೊ ಹಂಗಂದ್ರೆ ಇಲ್ಲಿ ಬರೋಣ 15 ಮೈನಸ್ ಎಕ್ಸ್ ಹೋಲ್ ಸ್ಕ್ವೇರ್. ಸೊ ಇದನ್ನು ಸಿಂಪ್ಲಿಫೈ ಮಾಡೋದಾದ್ರೆ ಎಕ್ಸ್ ಸ್ಕ್ವೇರ್ ಪ್ಲಸ್, ಸೊ ಇದೇನಾಗುತ್ತೆ 15 ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಮೈನಸ್ 2 ಇಂಟು 15 ಎಕ್ಸ್ ಆಗುತ್ತೆ. ದಟ್ ಈಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಅಂದರೆ 2x ಸ್ಕ್ವೇರ್ ಆಯಿತು. ಇಲ್ಲಿ ಮೈನಸ್ 2 ಇಂಟು 15x ಅಂದರೆ ಮೈನಸ್ 30x ಆಗುತ್ತೆ, ಪ್ಲಸ್ 15 ಸ್ಕ್ವೇರ್ ಅಂದರೆ 225. ಸೊ ದಿಸ್ ಈಸ್ ಅವರ್ ಫಂಕ್ಷನ್ ಎಫ್ ಆಫ್ ಎಕ್ಸ್. ಸೊ ಲೆಟ್ ಅಸ್ ಕಾಲ್ ದಿಸ್ ಆಸ್ ಇಕ್ವೇಶನ್ 1. ಓಕೆನಾ? ಸೊ ಈಗ ಏನು ಮಾಡೋಣ, ಈ ಒಂದು ಇಕ್ವೇಶನ್ 1 ಅನ್ನು ಡಿಫ್ರೆನ್ಶಿಯೇಟ್ ಮಾಡೋಣ. ಡಿಫ್ರೆನ್ಶಿಯೇಟ್ ಇಕ್ವೇಶನ್ 1 ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಸೊ ಅವಾಗ ಎಫ್ ಆಫ್ ಎಕ್ಸ್ ಇರೋದೇನಾಗುತ್ತೆ, ಎಫ್ ಡ್ಯಾಶ್ ಆಫ್ ಎಕ್ಸ್ ಆಗುತ್ತೆ. ಸೊ 2 ಇಂಟು ಡಿಫ್ರೆನ್ಸಿಯೇಷನ್ ಆಫ್ ಎಕ್ಸ್ ಸ್ಕ್ವೇರ್ ಅಂದ್ರೆ ಏನಾಗುತ್ತೆ, 2x ಆಗುತ್ತೆ. ಸೊ 2 ಇಂಟು 2x ಅಂದರೆ 4x ಆಯ್ತು, ಮೈನಸ್ ಡಿಫ್ರೆನ್ಸಿಯೇಷನ್ ಆಫ್ 30 ಇಂಟು ಎಕ್ಸ್ ಅಂದರೆ, ಸೊ ಡಿಫ್ರೆನ್ಸಿಯೇಷನ್ ಆಫ್ ಎಕ್ಸ್ 1 ಆಗುತ್ತೆ. ಸೊ 30 ಆಸ್ ಇಟ್ ಈಸ್. ಸೊ ದಿಸ್ ಈಸ್ ಅವರ್ ಎಫ್ ಡ್ಯಾಶ್ ಆಫ್ ಎಕ್ಸ್. ಸೊ ಈಗ ಏನು ಮಾಡೋಣ, ಸೊ ಈ ಎಫ್ ಡ್ಯಾಶ್ ಆಫ್ ಎಕ್ಸ್ ನ ಈಕ್ವಲ್ ಟು 0 ಮಾಡೋಣ. ದಟ್ ಈಸ್ ಪುಟ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಈಕ್ವಲ್ ಟು 0. ಸೊ ಎಫ್ ಡ್ಯಾಶ್ ಆಫ್ ಎಕ್ಸ್ ಏನಿದೆ, 4x ಮೈನಸ್ 30 ಈಕ್ವಲ್ ಟು 0 ಇದೆ. ಸೊ ಈ 30 ಈ ಕಡೆ ಬಂದರೆ ಏನಾಗುತ್ತೆ, ಪ್ಲಸ್ 30 ಆಗುತ್ತೆ. ಸೊ ದಟ್ ಈಸ್ 4x ಈಕ್ವಲ್ ಟು 30. ಇಟ್ ಇಂಪ್ಲೈಸ್ x ಈಕ್ವಲ್ ಟು 30 ಡಿವೈಡೆಡ್ ಬೈ 4. ದಟ್ ಈಸ್ ನಥಿಂಗ್ ಬಟ್ 4 1 ಜಾ 4 7 ಜಾ 28. ಸೊ 2 ಉಳಿಯುತ್ತೆ. ಸೊ 4 5 ಜಾ 20 ಆಗುತ್ತೆ. ದಟ್ ಈಸ್ 7.5. ದೇರ್ ಫೋರ್ ಎಕ್ಸ್ ಇಸ್ ಈಕ್ವಲ್ ಟು ಏನು ಸಿಗ್ತೀನಿ ನಮ್ಗೆ ಇಲ್ಲಿ 7.5. ಓಕೆನಾ? ಸೊ ನಮ್ಗೆ ಏನಾಗಿರ್ಬೇಕಲ್ಲಿ, ಫಂಕ್ಷನ್ ಅಂತಕ್ಕಂಥದ್ದು ಮಿನಿಮಮ್ ಆಗಬೇಕು. ದಟ್ ಈಸ್ ಈಗ ಇನ್ನೊಂದ್ಸರಿ ಡಿಫ್ರೆನ್ಶಿಯೇಟ್ ಮಾಡೋಣ. ಈ ಎಫ್ ಡ್ಯಾಶ್ ಆಫ್ ಎಕ್ಸ್ ನ ಇಕ್ವೇಶನ್ 2 ಅಂತ ಕರೆಯೋಣ. ದಟ್ ಈಸ್ ಡಿಫರೆನ್ಸಿಯೇಟ್ ಇಕ್ವೇಶನ್ 2 ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಸೊ ಎಫ್ ಡ್ಯಾಶ್ ಆಫ್ ಎಕ್ಸ್ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನಾಗುತ್ತೆ, ಎಫ್ ಡಬಲ್ ಡ್ಯಾಶ್ ಆಫ್ ಎಕ್ಸ್ ಆಗುತ್ತೆ. ಸೊ 4 ಹಂಗೆ ಬರ್ಕೊಳ್ಳೋಣ. ಡಿಫರೆನ್ಸಿಯೇಷನ್ ಆಫ್ ಎಕ್ಸ್ ಅಂದ್ರೆ ಸೊ 1 ಆಗುತ್ತೆ. ದಟ್ ಈಸ್ 4 ಇಂಟು 1 ಅಂದ್ರೆ 4 ಆಯಿತು. ಡಿಫರೆನ್ಸಿಯೇಷನ್ ಆಫ್ ಮೈನಸ್ 30 ವಿಲ್ ಬಿ 0. ಓಕೆ, ಸೊ ಸೆಕೆಂಡ್ ಡೆರಿವೇಟಿವ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಏನಾಯ್ತು, ನಮಗೆ ಪಾಸಿಟಿವ್ ಬಂದಿದೆ. ದಟ್ ಈಸ್ ಗ್ರೇಟರ್ ದನ್ 0. ದೇರ್ ಫೋರ್ ಎಫ್ ಈಸ್ ಮಿನಿಮಮ್ ಅಂತ ಹೇಳ್ಬೋದು. ಓಕೆ, ಸೊ ಯಾವಾಗ ಸೆಕೆಂಡ್ ಡೆರಿವೇಟಿವ್ ನಮಗೆ ಪಾಸಿಟಿವ್ ಬಂದ್ರೆ ಎಫ್ ಅಂತಕ್ಕಂಥದ್ದು ಮಿನಿಮಮ್ ಆಗಿರುತ್ತೆ. ಓಕೆನಾ? ಸೊ ಈಗ ನಮಗೆ ಎಕ್ಸ್ ವ್ಯಾಲ್ಯೂ ಬಂದಾಯ್ತು. ದಟ್ ಈಸ್ 7.5. ಸೊ ಅದೇ ತರ ವೈನು ಕಂಡುಹಿಡಿಯೋಣ. ಸೊ ಹಂಗಂದ್ರೆ ವೈ ಏನಾಗುತ್ತೆ, ವೈ ಈಸ್ ಈಕ್ವಲ್ ಟು 15 minus 7.5. therefore y is also 7.5. ಸೊ ಹಂಗಂದ್ರೆ ಎರಡು ನಮಗೆ ಬೇಕಾಗಿರ್ತಕ್ಕಂಥ ಪಾಸಿಟಿವ್ ವ್ಯಾಲ್ಯೂಸ್ ಯಾವ್ಯಾವು, 7.5 and 7.5. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 35 ನೋಡೋಣ. ಇಂಟಿಗ್ರೇಟ್ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 1 ಇಂಟು ಎಕ್ಸ್ ಪ್ಲಸ್ 2 ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಬೈ ಪಾರ್ಷಿಯಲ್ ಫ್ರಾಕ್ಷನ್ ಅಂತ ಹೇಳ್ತಿದ್ದಾರೆ. ಓಕೆ, ಸೊ ಫಸ್ಟ್ ಆಫ್ ಆಲ್ ಇದನ್ನು ಕನ್ಸಿಡರ್ ಮಾಡೋಣ. ಕನ್ಸಿಡರ್ x divided by x plus 1 into x plus 2 ನ ಹೆಂಗ್ ಬರೀಬೋದಪ್ಪ ಅಂದರೆ a divided by x plus 1 plus b divided by x plus 2 ಅಂತ ಬರೀಬೋದು. ಓಕೆ, ಸೊ ಇದನ್ನ ಎಲ್ಸಿಎಂ ತಗೊಂಡು ಸಿಂಪ್ಲಿಫೈ ಮಾಡೋದಾದ್ರೆ ಏನಾಗುತ್ತೆ, ಇಲ್ಲಿ x is equal to a into x plus 2 plus b into x plus 1 ಆಗುತ್ತೆ. ಓಕೆ,
ಸೊ ಇದನ್ನು ಸಿಂಪ್ಲಿಫೈ ಮಾಡೋದಾದರೆ ಎಕ್ಸ್ ಈಕ್ವಲ್ ಟು ದಿಸ್ ಈಸ್ ಎ ಎಕ್ಸ್ ಪ್ಲಸ್ 2a ಪ್ಲಸ್ ಬಿ ಎಕ್ಸ್ ಪ್ಲಸ್ ಬಿ ಆಗುತ್ತೆ. ಓಕೆ, ಸೊ ಈಗ ಇಲ್ಲಿ ಎಕ್ಸ್ ಕೋಎಫಿಷಿಯಂಟ್ನ ಒಂದು ಕಡೆ ಬರ್ಕೊಳ್ಳೋಣ. ಎ ಎಕ್ಸ್ ಪ್ಲಸ್ ಬಿ ಎಕ್ಸ್ ಇದೆ. ಸೊ ಹಂಗಂದ್ರೆ ಎಕ್ಸ್ ಕಾಮನ್ ಆಗುತ್ತೆ. ಏನು ಉಳಿತೆ? ಎ ಪ್ಲಸ್ ಬಿ ಉಳಿತೆ ಬ್ರಾಕೆಟಲ್ಲಿ. ಸೊ ಕಾನ್ಸ್ಟೆಂಟ್ಸ್ನ ಬರೆಯೋಣ. ಸೊ ಕಾನ್ಸ್ಟೆಂಟ್ಸ್ ಏನಿದೆ? 2a ಪ್ಲಸ್ ಬಿ ಇದೆ. ಸೊ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಎಕ್ಸ್ ಕೋಎಫಿಷಿಯಂಟ್ ಏನಿಲ್ಲ ಅಂದರೆ 1 ಇರುತ್ತೆ, ಹೌದಾ? ಸೊ ಕಂಪೇರ್ ಮಾಡಿದ್ರೆ ಆನ್ ಕಂಪೇರಿಂಗ್ the coefficients, so what we can write? A plus b value 1 ಆಗುತ್ತೆ. a plus b is equal to a plus b is equal to 1 ಅಂತ ಬರೀಬಹುದು. ನೆಕ್ಸ್ಟ್ ಕಾನ್ಸ್ಟೆಂಟ್ ಯಾವುದೂ ಇಲ್ಲ ಇಲ್ಲಿ. ಸೊ ಇಲ್ಲಿ ಏನಿದೆ? ಕಾನ್ಸ್ಟೆಂಟ್ 2a ಪ್ಲಸ್ b is equal to 0 ಆಗುತ್ತೆ. ಸೊ ಇವೆರಡನ್ನ ಸಬ್ಟ್ರಾಕ್ಟ್ ಮಾಡಿದ್ರೆ ಇಲ್ಲಿ ಮೈನಸ್ ಬಿ ಆಗುತ್ತೆ, ಇಲ್ಲಿ ಮೈನಸ್ ಆಗುತ್ತೆ. ಸೊ ಇಲ್ಲಿನೂ ಮೈನಸ್ ಆಗುತ್ತೆ. ಸೊ a ಮೈನಸ್ 2a ಅಂದರೆ ಮೈನಸ್ ಎ ಬರೀಬೋದು. ಪ್ಲಸ್ ಬಿ ಮೈನಸ್ ಬಿ ಕ್ಯಾನ್ಸಲ್ ಆಗಿ 1 ಮೈನಸ್ 0 ಅಂದರೆ 1 ಆಗುತ್ತೆ. ಸೊ ದೇರ್ ಫೋರ್ ಎ ಈಸ್ ಈಕ್ವಲ್ ಟು ಏನಾಯಿತು? ಮೈನಸ್ 1 ಆಯಿತು. ಓಕೆ, ಸೊ ಈ ಒಂದು ಇಕ್ವೇಷನಲ್ಲಿ ಎ ವ್ಯಾಲ್ಯೂ ಮೈನಸ್ 1 ಹಾಕೋಣ. ಮೈನಸ್ 1 ಪ್ಲಸ್ ಬಿ ಈಸ್ ಈಕ್ವಲ್ ಟು 1, ದೆನ್ ಬಿ ಈಸ್ ಈಕ್ವಲ್ ಟು ಮೈನಸ್ 1 ಈ ಕಡೆ ಶಿಫ್ಟ್ ಆದರೆ ಸೊ 1 ಪ್ಲಸ್ 1 ಆಗುತ್ತೆ. ಸೊ ಹಂಗಂದ್ರೆ ಬಿ ವ್ಯಾಲ್ಯೂ ಏನಾಗುತ್ತೆ? 2 ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಟೈಮ್ ಮಾಡಿ ಈಗ ಎ ಮತ್ತು ಬಿ ವ್ಯಾಲ್ಯೂಸ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿಬಿಟ್ಟು ಇಂಟಿಗ್ರೇಟ್ ಮಾಡೋಣ. ಸೊ ಹಂಗಂದ್ರೆ ಇಂಟಿಗ್ರೇಷನ್ ಆಫ್ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 1 ಇಂಟು ಎಕ್ಸ್ ಪ್ಲಸ್ 2 ಇಂಟು ಡಿ ಎಕ್ಸ್, ಇದನ್ನೇನಂತ ಬರೀಬೋದು? ಸೊ ಇಂಟಿಗ್ರೇಷನ್ ಆಫ್ ಎ ಅಂದರೆ ಏನಿದೆ? ಮೈನಸ್ 1 ಇದೆ. ಸೊ ಮೈನಸ್ 1 ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 1 ಪ್ಲಸ್ ಬಿ ಅಂದರೆ ಏನಿದೆ? 2 ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 2, ಸೊ ಹೋಲ್ ಥಿಂಗ್ ಇಂಟು ಡಿ ಎಕ್ಸ್ ಅಂತ ಬರೀಬೋದು. ಓಕೆನಾ? ಸೊ ಇದನ್ನ ಸಪ್ರೇಟ್ ಬರ್ಕೊಳ್ಳೋದಾದ್ರೆ ಎರಡು ಇಂಟಿಗ್ರಲು ಮೈನಸ್ 1 ಆಚೆ ಬರೆಯೋಣ. ಸೊ ಮೈನಸ್ 1 ಇಂಟು ಅಥವಾ ಮೈನಸ್ ಆಚೆ ಬರೆಯೋಣ ಇಲ್ಲಿ. ಸೊ ಮೈನಸ್ 1 ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 1 ಇಂಟು ಡಿ ಎಕ್ಸ್ ಪ್ಲಸ್ 2 ಆಚೆ ಬರೆಯೋಣ. 2 ಇಂಟು ಇಂಟಿಗ್ರೇಷನ್ 1 ಡಿವೈಡ್ ಬೈ ಎಕ್ಸ್ ಪ್ಲಸ್ 2 ಇಂಟು ಡಿ ಎಕ್ಸ್ ಆಗುತ್ತೆ. ಓಕೆ, ಸೊ ದಿಸ್ ಈಸ್ ಮೈನಸ್ ಇಂಟಿಗ್ರೇಷನ್ ಆಫ್ ದಿಸ್ ಒನ್ ಏನಾಗುತ್ತೆ? ಲಾಗ್ ಆಫ್ ಎಕ್ಸ್ ಪ್ಲಸ್ 1 ಬರುತ್ತೆ. ಯಾಕಂದರೆ ಇಲ್ಲಿ ಎಕ್ಸ್ ಪ್ಲಸ್ 1 ಟಿ ಅಂತ ತಗೊಂಡ್ರೆ ಡಿ ಎಕ್ಸ್ ಇಸ್ ಈಕ್ವಲ್ ಟು ಡಿ ಟಿ ಬರುತ್ತೆ. ದೆನ್ ಇಂಟಿಗ್ರೇಷನ್ ಆಫ್ 1 ಬೈ ಟಿ ಇಂಟು ಡಿ ಟಿ ಅಂದರೆ ಲಾಗ್ ಮಾಡ್ ಟಿ ಆಗುತ್ತೆ. ಸೊ ಟಿ ಅಂದರೆ ಮತ್ತೆ ಎಕ್ಸ್ ಪ್ಲಸ್ 1, ಸೊ ಡೈರೆಕ್ಟ್ ಬರೀಬೋದು ಇಲ್ಲಿ. ಓಕೆ, ದಟ್ ಈಸ್ 2 ಇಂಟು, ಸೊ ಇದು ಕೂಡ ಸೇಮ್ ಟಿ ಅಂತ ತಗೊಳ್ಬೋದು. ಸೊ ಇದು ಏನಾಗುತ್ತೆ? ರಿಸಲ್ಟು ಲಾಗ್ ಮಾಡ್ ಎಕ್ಸ್ ಪ್ಲಸ್ 2, ಓಕೆ, ಪ್ಲಸ್ ಸಿ ಆಗುತ್ತೆ. ಸೊ ಇಲ್ಲಿ ಇದನ್ನೇನಂತ ಬರೀಬೋದು? ಮೈನಸ್ ಲಾಗ್ ಆಫ್ ಎಕ್ಸ್ ಪ್ಲಸ್ 1. ಸೊ ಇಲ್ಲಿ ಎನ್ ಲಾಗ್ ಎಮ್ ಫಾರ್ಮಲ್ಲಿ ಇದೆ. ಸೊ ಎನ್ ಲಾಗ್ ಎಮ್ ಅನ್ನು ಏನಂತ ಬರೀಬೋದು? ಲಾಗ್ ಎಮ್ ಪವರ್ ಎನ್ ಅಂತ ಬರೀಬೋದು. ಸೊ ಹಂಗಂದ್ರೆ ಏನಾಗುತ್ತೆ? ಇದು ಲಾಗ್ ಆಫ್ ಎಕ್ಸ್ ಪ್ಲಸ್ 2 ಹೋಲ್ ಸ್ಕ್ವೇರ್ ಪ್ಲಸ್ ಸಿ ಆಗುತ್ತೆ. ಓಕೆ, ಸೊ ಲಾಗ್ ಎಮ್ ಮೈನಸ್ ಲಾಗ್ ಎನ್ ಫಾರ್ಮಲ್ಲಿದೆ. ಸೊ ಇದನ್ನೇನು ಬರೀಬೋದು? ಲಾಗ್ ಎಮ್ ಬೈ ಎನ್ ಬರೀಬೋದು. ಸೊ ಹಂಗಂದ್ರೆ ಇಲ್ಲಿ ಏನಾಗುತ್ತೆ? ನಮಗೆ ಒಂದು ನಿಮಿಷ, ಲಾಗ್ ಆಫ್ ಎಕ್ಸ್ ಪ್ಲಸ್ 2 ಹೋಲ್ ಸ್ಕ್ವೇರ್ ಮೈನಸ್ ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 1 ಪ್ಲಸ್ ಸಿ ಆಗುತ್ತೆ. ಸೊ ದಿಸ್ ಇಸ್ ದ ರಿಕ್ವೈರ್ಡ್ ಸೊಲ್ಯೂಷನ್. ಸೊ ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 36 ನೋಡೋದಾದ್ರೆ, ಇಫ್ ಎ ವೆಕ್ಟರ್, ಬಿ ವೆಕ್ಟರ್ ಅಂಡ್ ಸಿ ವೆಕ್ಟರ್ ಆರ್ 3 ವೆಕ್ಟರ್ಸ್ such that magnitude of A is equal to 3, magnitude of B is equal to 4 and magnitude of C is equal to 5 and each vector is orthogonal to some of the other 2 vectors, then find magnitude of A vector plus B vector plus C vector ಅಂತ ಕೇಳ್ತಿದ್ದಾರೆ. ಓಕೆ, ಸೊ ಫಸ್ಟ್ ಆಫ್ ಆಲ್ ಇಲ್ಲಿ ಏನು ಕೊಟ್ಟಿದ್ದಾರೆ? ಮ್ಯಾಗ್ನಿಟ್ಯೂಡ್ಸ್ ಕೊಟ್ಟಿದ್ದಾರೆ. ಸೊ ಅದನ್ನು ಬರೆಯೋಣ. ಗಿವೆನ್ ದಟ್ magnitude of A vector is 3, next magnitude of B vector is 4 and magnitude of C vector is 5. Okay, so ಇನ್ನೊಂದು ಹೇಳ್ತಿದ್ದಾರೆ, also given, so each vector is orthogonal, each vector is orthogonal to sum of other 2 vectors ಅಂತ ಹೇಳ್ತಿದ್ದಾರೆ. ಹೌದಾ? other 2 vectors. ಸೊ ಇದನ್ನ ಹೆಂಗೆ ಬರೀಬೋದಪ್ಪ ಅಂತಂದ್ರೆ, ದಟ್ ಈಸ್ ಎ ವೆಕ್ಟರ್ ಅಂತಕ್ಕಂಥದ್ದು ಬಿ ವೆಕ್ಟರ್ ಪ್ಲಸ್
ಸಿ ವೆಕ್ಟರ್ ಏನಾಗಿದೆ ಆರ್ಥೋಗೋನಲ್ ಆಗಿದೆ. ಸೊ ಆರ್ಥೋಗೋನಲ್ ಅಂದ್ರೆ ಸೊ ಪರ್ಪೆಂಡಿಕ್ಯುಲರ್ ಆಗಿದೆ ಅಂತ ಅರ್ಥ. ಸೊ ಯಾವುದೇ ಎರಡು ವೆಕ್ಟರ್ಸ್ ಪರ್ಪೆಂಡಿಕ್ಯುಲರ್ ಆಗಿದೆ ಅಂತಂದ್ರೆ ಅವುಗಳ ಡಾಟ್ ಪ್ರಾಡಕ್ಟ್ ಏನಾಗಿರಬೇಕು 0 ಆಗಿರಬೇಕು. ದಟ್ ಈಸ್ ಎ ವೆಕ್ಟರ್ ಡಾಟ್ ಬಿ ವೆಕ್ಟರ್ ಪ್ಲಸ್ ಸಿ ವೆಕ್ಟರ್ ಏನಾಗಿರಬೇಕು 0 ಆಗಿರಬೇಕು. ಸೊ ಅದೇ ತರ ಏನ್ ಬರೀಬಹುದು ಬಿ ವೆಕ್ಟರ್ ಡಾಟ್ ಎ ವೆಕ್ಟರ್ ಪ್ಲಸ್ ಸಿ ವೆಕ್ಟರ್ ಇಸ್ ಈಕ್ವಲ್ ಟು 0. ಸೊ ಅದೇ ತರ ಇನ್ನೊಂದು ಏನ್ ಬರೀಬಹುದು ನಾವು ಸಿ ವೆಕ್ಟರ್ ಡಾಟ್ ಎ ವೆಕ್ಟರ್ ಪ್ಲಸ್ ಬಿ ವೆಕ್ಟರ್ ಈಕ್ವಲ್ ಟು 0. ಯಾಕಂದ್ರೆ ಒಂದು ವೆಕ್ಟರು ಇನ್ನು ಉಳಿದ ಎರಡು ವೆಕ್ಟರ್ಗಳ ಸಮ್ಗೆ ಏನಾಗಿರುತ್ತೆ ಆರ್ಥೋಗೋನಲ್ ಆಗಿರುತ್ತೆ ಅಂತ ಹೇಳ್ತಿದ್ದಾರೆ. ಓಕೆ, ಸೊ ದಟ್ಸ್ ವೈ. ಸೊ ಇದನ್ನ ಏನಂತ ಬರೀಬಹುದು ಈಗ ಎ ಡಾಟ್ ಬಿ ಪ್ಲಸ್ ಎ ಡಾಟ್ ಸಿ ಇಸ್ ಈಕ್ವಲ್ ಟು 0. ಸೊ ಇದನ್ನೇನಂತ ಕರಿತೀನಿ ಇಕ್ವೇಶನ್ 1 ಅಂತ ಕರಿತೀನಿ. ಸೊ ಅದೇ ತರ ಇಲ್ಲಿ ಏನ್ ಬರೀಬಹುದು ಬಿ ಡಾಟ್ ಎ ಪ್ಲಸ್ ಬಿ ಡಾಟ್ ಸಿ ಇಸ್ ಈಕ್ವಲ್ ಟು 0. ಸೊ ಇದನ್ನ ಈಕ್ವೇಶನ್ 2 ಅಂತ ಕರಿತೀನಿ. ಅದೇ ತರ ಸಿ ಡಾಟ್ ಎ ಪ್ಲಸ್ ಸಿ ಡಾಟ್ ಬಿ ಇಸ್ ಈಕ್ವಲ್ ಟು 0. ಸೊ ಇದನ್ನೇನಂತ ಕರಿತೀನಿ ಈಕ್ವೇಶನ್ 3 ಅಂತ ಕರಿತೀನಿ. ಓಕೆ, ನಾವು ಕನ್ಸಿಡರ್. ಸೊ ಏನ್ ಕನ್ಸಿಡರ್ ಮಾಡೋಣ ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ ಪ್ಲಸ್ ಬಿ ವೆಕ್ಟರ್ ಪ್ಲಸ್ ಸಿ ವೆಕ್ಟರ್ ಸ್ಕ್ವೇರ್ ಕನ್ಸಿಡರ್ ಮಾಡೋಣ. ಸೊ ಇದನ್ನೇನಂತ ಬರೀಬಹುದು ಎ ವೆಕ್ಟರ್ ಪ್ಲಸ್ ಬಿ ವೆಕ್ಟರ್ ಪ್ಲಸ್ ಸಿ ವೆಕ್ಟರ್ ಇಂಟು ಎ ವೆಕ್ಟರ್ ಪ್ಲಸ್ ಬಿ ವೆಕ್ಟರ್ ಪ್ಲಸ್ ಸಿ ವೆಕ್ಟರ್ ಆಗುತ್ತೆ. ಓಕೆ, ಸೊ ಎಲ್ಲದಕ್ಕೂ ಈ ಒಂದು ಎರಡನ್ನು ಮಲ್ಟಿಪ್ಲೈ ಮಾಡೋಣ. ಸೊ ಅವಾಗ ಏನಾಗುತ್ತೆ ನಮ್ಗೆ ಇಲ್ಲಿ ಡಾಟ್ ಪ್ರಾಡಕ್ಟ್ ಯೂಸ್ ಮಾಡಿ. ಸೊ ಎ ಇಂಟು ಎ ಪ್ಲಸ್ ಎ ಡಾಟ್ ಎ ಪ್ಲಸ್ ಬಿ ಪ್ಲಸ್ ಸಿ ವೆಕ್ಟರ್ ಪ್ಲಸ್ ಬಿ ವೆಕ್ಟರ್ ಡಾಟ್ ಎ ವೆಕ್ಟರ್ ಪ್ಲಸ್ ಬಿ ವೆಕ್ಟರ್ ಪ್ಲಸ್ ಸಿ ವೆಕ್ಟರ್ ಪ್ಲಸ್ ಸಿ ವೆಕ್ಟರ್ ಡಾಟ್ ಎ ವೆಕ್ಟರ್ ಪ್ಲಸ್ ಬಿ ವೆಕ್ಟರ್ ಪ್ಲಸ್ ಸಿ ವೆಕ್ಟರ್ ಆಗುತ್ತೆ. ಸೊ ಇದನ್ನು ಯೂಸ್ ಮಾಡಿದ್ರೆ ಈಗ ಎ ಡಾಟ್ ಎ ಅಂದ್ರೆ ಏನಾಗುತ್ತೆ ಮ್ಯಾಗ್ನಿಟ್ಯೂಡ್ ಆಫ್ ಎ ಸ್ಕ್ವೇರ್ ಪ್ಲಸ್ ಎ ವೆಕ್ಟರ್ ಡಾಟ್ ಬಿ ವೆಕ್ಟರ್ ಪ್ಲಸ್ ಎ ವೆಕ್ಟರ್ ಡಾಟ್ ಸಿ ವೆಕ್ಟರ್. ಸೊ ಅದೇ ತರ ಇಲ್ಲಿ ಬಿ ವೆಕ್ಟರ್ ಡಾಟ್ ಎ ವೆಕ್ಟರ್ ಪ್ಲಸ್ ಬಿ ವೆಕ್ಟರ್ ಡಾಟ್ ಬಿ ವೆಕ್ಟರ್ ಏನಂತ ಬರೀಬಹುದು ಮ್ಯಾಗ್ನಿಟ್ಯೂಡ್ ಆಫ್ ಬಿ ಸ್ಕ್ವೇರ್ ಅಂತ ಬರೀಬಹುದು ಪ್ಲಸ್ ಬಿ ವೆಕ್ಟರ್ ಡಾಟ್ ಸಿ ವೆಕ್ಟರ್. ಸೊ ಇಲ್ಲಿ ಸಿ ವೆಕ್ಟರ್ ಡಾಟ್ ಎ ವೆಕ್ಟರ್ ಆಗುತ್ತೆ ಪ್ಲಸ್ ಸಿ ವೆಕ್ಟರ್ ಡಾಟ್ ಬಿ ವೆಕ್ಟರ್ ಆಗುತ್ತೆ ಪ್ಲಸ್ ಸಿ ವೆಕ್ಟರ್ ಡಾಟ್ ಸಿ ವೆಕ್ಟರ್ ಅಂದ್ರೆ ಮ್ಯಾಗ್ನಿಟ್ಯೂಡ್ ಆಫ್ ಸಿ ಸ್ಕ್ವೇರ್ ಅಂತ ಬರೀಬಹುದು. ಓಕೆನಾ. ದೆನ್ ಇಲ್ಲಿ ಮ್ಯಾಗ್ನಿಟ್ಯೂಡ್ ಆಫ್ ಏನ್ ಕೊಟ್ಟಿದ್ದಾರೆ 3 ಕೊಟ್ಟಿದ್ದಾರೆ. ಸೊ ಹಂಗಂದ್ರೆ ಇದೇನಾಯ್ತು 3 ಸ್ಕ್ವೇರ್ ಆಯ್ತು. ನೆಕ್ಸ್ಟ್ ಅಕಾರ್ಡಿಂಗ್ ಟು ಈಕ್ವೇಶನ್ 1 ನೋಡೋದಾದ್ರೆ ಈಕ್ವೇಶನ್ 1 ಅಲ್ಲಿ ಏನ್ ಬರ್ತಿದೀವಿ ಎ ವೆಕ್ಟರ್ ಡಾಟ್ ಬಿ ವೆಕ್ಟರ್ ಪ್ಲಸ್ ಎ ವೆಕ್ಟರ್ ಡಾಟ್ ಸಿ ವೆಕ್ಟರ್ ಈಕ್ವಲ್ ಟು 0 ಅಂತ ಬರೀದೀವಿ. ಸೊ ಹಂಗಂದ್ರೆ ಇವೆರಡನ್ನ 0 ಅಂತ ಬರೀಬಹುದು ಬೈ ಯೂಸಿಂಗ್ ಈಕ್ವೇಶನ್ 1. ಸೊ ನೆಕ್ಸ್ಟ್ ಇಲ್ಲಿ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಏನ್ ಕೊಟ್ಟಾರೆ 4 ಕೊಟ್ಟಾರೆ. ಸೊ ಅಲ್ಲಿಂದ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಸ್ಕ್ವೇರ್ ಅಂದ್ರೆ ಏನಾಯ್ತು 4 ಸ್ಕ್ವೇರ್ ಆಯ್ತು. ಓಕೆ, ಸೊ ಹಂಗಂದ್ರೆ ಈಕ್ವೇಶನ್ 2 ನೋಡೋದಾದ್ರೆ ಬಿ ವೆಕ್ಟರ್ ಡಾಟ್ ಎ ವೆಕ್ಟರ್ ಪ್ಲಸ್ ಬಿ ವೆಕ್ಟರ್ ಡಾಟ್ ಸಿ ವೆಕ್ಟರ್. ಸೊ ಹಂಗಂದ್ರೆ ಈ ಟರ್ಮ್ ಮತ್ತೆ ಈ ಟರ್ಮ್ ಸೊ ಇವೆರಡನ್ನ ಆಡ್ ಮಾಡಿದ್ರೆ ನಮ್ಗೆ ಏನ್ ಬರುತ್ತೆ 0 ಬರುತ್ತೆ ಫ್ರಮ್ ದ ಈಕ್ವೇಶನ್ 2. ಓಕೆ, ಸೊ ಅದೇ ತರ ಈಕ್ವೇಶನ್ 3 ನೋಡೋದಾದ್ರೆ ಸಿ ಡಾಟ್ ಎ ಪ್ಲಸ್ ಸಿ ಡಾಟ್ ಬಿ. ಸೊ ಅದ್ರ ವ್ಯಾಲ್ಯೂ ಏನಾಗುತ್ತೆ 0 ಆಗುತ್ತೆ. ಸೊ 0 ಪ್ಲಸ್ ಇಲ್ಲಿ ಮ್ಯಾಗ್ನಿಟ್ಯೂಡ್ ಆಫ್ ಸಿ ಸ್ಕ್ವೇರ್ ಇದೆ. ಸೊ ಮ್ಯಾಗ್ನಿಟ್ಯೂಡ್ ಆಫ್ ಸಿ ಏನಿದೆ 5 ಇದೆ. ಸೊ ಹಂಗಂದ್ರೆ ಏನಾಯ್ತು 5 ಸ್ಕ್ವೇರ್ ಆಯ್ತು. ಸೊ ಫ್ರಮ್ ಈಕ್ವೇಶನ್ಸ್ 1, 2 and 3. ಓಕೆ, ಸೊ ಫೈನಲಿ ಏನ್ ಬರೀಬಹುದು ಇಲ್ಲಿ 3 ಸ್ಕ್ವೇರ್ ಅಂದ್ರೆ 9 ಪ್ಲಸ್ 4 ಸ್ಕ್ವೇರ್ ಅಂದ್ರೆ 16 ಪ್ಲಸ್ 5 ಸ್ಕ್ವೇರ್ ಅಂದ್ರೆ 25 ಆಯ್ತು. ಸೊ ಇದೆಲ್ಲಾನು ಆಡ್ ಮಾಡ್ಕೊಂಡ್ರೆ ನಮ್ಗೆ ಎಷ್ಟು ಬರುತ್ತೆ 50 ಬರುತ್ತೆ. ದಟ್ ಈಸ್ ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ ಪ್ಲಸ್ ಬಿ ವೆಕ್ಟರ್ ಪ್ಲಸ್ ಸಿ ವೆಕ್ಟರ್ ಸ್ಕ್ವೇರ್ ಇದೆ. ಸೊ ಸ್ಕ್ವೇರ್ ಈ ಕಡೆ ತಗೊಂಡ್ರೆ ಏನಾಗುತ್ತೆ ರೂಟ್ ಆಗುತ್ತೆ. ದಟ್ ಈಸ್ ರೂಟ್ 50. ಓಕೆ, ಸೊ ಬೇಕಂದ್ರೆ ಇದನ್ನ ಏನ್ ಬರೀಬಹುದು ಈಗ ರೂಟ್ 25 into 2 ಬರೀಬಹುದು. ದಟ್ ವಿಲ್ ಬಿ 5 root 2. ದಟ್ ಇಸ್ ದ ರಿಕ್ವೈರ್ಡ್ ವ್ಯಾಲ್ಯೂ. ಸೊ ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 37 ನೋಡೋಣ. ಡಿರೈವ್ ದ ಈಕ್ವೇಶನ್ ಆಫ್ ದ ಲೈನ್ ಇನ್ ಸ್ಪೇಸ್ ಪಾಸಿಂಗ್ ಥ್ರೂ ದ ಪಾಯಿಂಟ್ ಅಂಡ್ ಪ್ಯಾರಲಲ್ ಟು ದ ವೆಕ್ಟರ್ ಇನ್ ದ ವೆಕ್ಟರ್ ಫಾರ್ಮ್ ಅಂತ ಕೇಳ್ತಿದ್ದಾರೆ. ಸೊ ಡೈರೆಕ್ಟ್ ಆಗಿ ಇಲ್ಲಿ ಈ ಒಂದು ಡೆರಿವೇಶನ್ ನಾನು ಆಲ್ರೆಡಿ ಬರ್ತಿದ್ದೀನಿ ನೋಡೋಣ ಇಲ್ಲಿ. ಸೊ ಫಸ್ಟ್ ಆಫ್ ಆಲ್ ಸೊ ಇಲ್ಲಿ ಓ ಎ ಅನ್ನೋದು ಪೊಸಿಷನ್ ವೆಕ್ಟರ್ ಕನ್ಸಿಡರ್ ಮಾಡಿದೀನಿ. ಸೊ ಅದೇ ತರ ಓ ಪಿ ಅನ್ನೋದು ಕೂಡ ಪೊಸಿಷನ್ ವೆಕ್ಟರ್. ಈ ಓ ಎ ವೆಕ್ಟರ್ ನ ಎ ವೆಕ್ಟರ್ ಅಂತ ರೆಪ್ರೆಸೆಂಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಓ ಪಿ ವೆಕ್ಟರ್ ನ ಆರ್ ವೆಕ್ಟರ್ ಅಂತ ರೆಪ್ರೆಸೆಂಟ್ ಮಾಡ್ಕೊಂತಿದ್ದೀನಿ. ಸೊ ಇಲ್ಲಿ ಬಿ ಅನ್ನೋದು ಒಂದು ವೆಕ್ಟರ್. ಸೊ ಏನಾಗಿದೆ ಈ ಎ ಪಿ ವೆಕ್ಟರ್ ಗೆ ಪ್ಯಾರಲಲ್ ಆಗಿದೆ. ಓಕೆ, ಸೊ ಇಲ್ಲಿ ನೋಡೋಣ. ಲೆಟ್ ಎ ವೆಕ್ಟರ್ ಬಿ ದ ಪೊಸಿಷನ್ ವೆಕ್ಟರ್ ಆಫ್ ದ ಗಿವನ್ ಪಾಯಿಂಟ್ ಎ with respect to the origin O of the rectangular coordinate system.
ಓಕೆ. ನೆಕ್ಸ್ಟ್ ಲೆಟ್ ಎಲ್ ಬಿ ದ ಲೈನ್ ವಿಚ್ ಪಾಸಸ್ ಥ್ರೂ ದ ಪಾಯಿಂಟ್ ಎ. ಸೊ ಎಲ್ಲ ಇಲ್ಲೊಂದು ಲೈನ್ ಕನ್ಸಿಡರ್ ಮಾಡಿದ್ವಿ, ಅದು ಪಾಯಿಂಟ್ ಎ ಮೂಲಕ ಪಾಸ್ ಆಗ್ತಿದೆ. ಅಂಡ್ ಪ್ಯಾರಲಲ್ ಟು ದ ಗಿವನ್ ವೆಕ್ಟರ್ ಬಿ. ಸೊ ಬಿ ಅನ್ನೋದು ಒಂದು ವೆಕ್ಟರ್, ಈ ಲೈನ್ ಅಂತಕ್ಕಂಥದ್ದು ಈ ಪಾಯಿಂಟ್ ಬಿ ವೆಕ್ಟರ್ ಏನಾಗಿದೆ, ಪ್ಯಾರಲಲ್ ಆಗಿದೆ. ಓಕೆ. ಲೆಟ್ ಆರ್ ಬಿ ದ ಪೊಸಿಷನ್ ವೆಕ್ಟರ್ ಆಫ್ ಅನ್ ಆರ್ಬಿಟರಿ ಪಾಯಿಂಟ್ ಪಿ ಆನ್ ದ ಲೈನ್. ಸೊ ಯಾವ್ದಾದ್ರು ಒಂದು ಆರ್ಬಿಟರಿ ಪಾಯಿಂಟ್ ನ ಕನ್ಸಿಡರ್ ಮಾಡಿದೀನಿ, ಪಿ ಅನ್ನೋ ಪಾಯಿಂಟ್ ಈ ಲೈನ್ ಎಲ್ ಮೇಲೆ. ಓಕೆ. ನೆಕ್ಸ್ಟ್ ದೆನ್ ಎ ಪಿ ವೆಕ್ಟರ್ ಈಸ್ ಪ್ಯಾರಲಲ್ ಟು ದ ವೆಕ್ಟರ್ ಬಿ. ಸೊ ಹಂಗಂದ್ರೆ ಇಲ್ಲಿ ಎ ಪಿ ಅಂತಕ್ಕಂಥದ್ದು ಒಂದು ವೆಕ್ಟರ್ ಆಯ್ತು. ಸೊ ಆ ಒಂದು ಬಿ ವೆಕ್ಟರ್ ಏನಾಗಿದೆ, ಪ್ಯಾರಲಲ್ ಆಗಿದೆ. ದಟ್ ಈಸ್, ಸೊ ಪ್ಯಾರಲಲ್ ಕಂಡೀಷನ್ ಏನ್ ಬರೀಬಹುದು ಇಲ್ಲಿ, ಎ ಪಿ ವೆಕ್ಟರ್ ಈಸ್ ಈಕ್ವಲ್ ಟು ಲ್ಯಾಂಬ್ಡಾ ಟೈಮ್ಸ್ ಆಫ್ ಬಿ ವೆಕ್ಟರ್ ಅಂತ ಬರೀಬಹುದು. ಓಕೆನಾ, ವೇರ್ ಲ್ಯಾಂಬ್ಡಾ ಅನ್ನೋದೊಂದು ರಿಯಲ್ ನಂಬರ್ ಆಗಿರುತ್ತೆ. ದಟ್ ಈಸ್ ಎ ಪಿ ವೆಕ್ಟರ್ ಇಲ್ಲಿ ಎ ಪಿ ಏನಂತ ಬರೀಬಹುದಪ್ಪ ಅಂದ್ರೆ, ಎ ಪಿ ವೆಕ್ಟರ್ ಕ್ಯಾನ್ ಬಿ ರಿಟನ್ ಆಸ್ ಒ ಪಿ ವೆಕ್ಟರ್ ಮೈನಸ್ ಒ ಎ ವೆಕ್ಟರ್ ಅಂತ ಬರೀಬಹುದು. ಓಕೆ. ಸೊ ಎ ಪಿ ಅಂದ್ರೆ ಏನ್ ಬರೀದಿದ್ವಿ ಇಲ್ಲಿ, ಲ್ಯಾಂಬ್ಡಾ ಇಂಟು ಬಿ ವೆಕ್ಟರ್ ಬರೀದಿವಿ. ಸೊ ಒ ಪಿ ವೆಕ್ಟರ್ ಏನಂತ ರೆಪ್ರೆಸೆಂಟ್ ಮಾಡ್ಕೊಂಡಿದ್ವಿ, ಆರ್ ವೆಕ್ಟರ್ ಅಂತ ರೆಪ್ರೆಸೆಂಟ್ ಮಾಡ್ಕೊಂಡಿದ್ವಿ. ಮೈನಸ್ ಒ ಎ ವೆಕ್ಟರ್ ಏನಂತ ರೆಪ್ರೆಸೆಂಟ್ ಮಾಡ್ಕೊಂಡಿದ್ವಿ, ಎ ವೆಕ್ಟರ್ ಅಂತ ರೆಪ್ರೆಸೆಂಟ್ ಮಾಡ್ಕೊಂಡಿದ್ವಿ. ಸೊ ಇಲ್ಲಿ ಡೈರೆಕ್ಟ್ ಆಗಿ ನಾವು ಈ ಒಂದು ವೆಕ್ಟರ್ ಫಾರ್ಮ್ ಬರೆಯೋದಾದ್ರೆ ಏನ್ ಬರೀಬಹುದು, ಈಗ ಇಲ್ಲಿ ಲ್ಯಾಂಬ್ಡಾ ಇಂಟು ಬಿ ವೆಕ್ಟರ್ ಈಕ್ವಲ್ ಟು ಆರ್ ಮೈನಸ್ ಎ ವೆಕ್ಟರ್ ಇದೆ. ಸೊ ಈ ಎ ವೆಕ್ಟರ್ ನ ಈ ಕಡೆ ಶಿಫ್ಟ್ ಮಾಡ್ಕೊಂಡ್ರೆ ಸೊ ನಮ್ಗೆ ಏನಾಗುತ್ತೆ, ಎ ವೆಕ್ಟರ್ ಇಸ್ ಈಕ್ವಲ್ ಟು, ಅಥವಾ ಹೆಂಗ್ ಬರೀಬಹುದಪ್ಪ ಅಂತಂದ್ರೆ, ಸಪೋಸ್ ಆರ್ ವೆಕ್ಟರ್ ಬೇಕಂದ್ರೆ ಮೈನಸ್ ಎ ವೆಕ್ಟರ್ ಈ ಕಡೆ ಶಿಫ್ಟ್ ಮಾಡ್ಕೊಳ್ಳೋಣ. ಸೊ ಆರ್ ವೆಕ್ಟರ್ ಇಸ್ ಈಕ್ವಲ್ ಟು ಎ ವೆಕ್ಟರ್ ಇಂಟು ಲ್ಯಾಂಬ್ಡಾ. ಸೊ ಇದು ಲ್ಯಾಂಬ್ಡಾ ಬೇಕು, ಲ್ಯಾಂಬ್ಡಾ ಇಂಟು ಬಿ ವೆಕ್ಟರ್ ಆಗುತ್ತೆ. ಸೊ ಇದು ಯೂಶುವಲಿ 5 ಮಾರ್ಕ್ಸ್ ಕೇಳ್ತಾನೆ, ವೆಕ್ಟರ್ ಫಾರ್ಮ್ ಮತ್ತೆ ಕಾರ್ಟಿಷಿಯನ್ ಫಾರ್ಮ್ ಎರಡು ಕೇಳ್ತಾನೆ. ಸೊ ಈ ಒಂದು ಕ್ವಶನ್ ಅಲ್ಲಿ ಜಸ್ಟ್ ವೆಕ್ಟರ್ ಫಾರ್ಮ್ ಕೇಳಿದಾನೆ, ಅದಕ್ಕೋಸ್ಕರ ಇದು 3 ಮಾರ್ಕ್ಸ್ ಪ್ರಾಬ್ಲಮ್ ಅಲ್ಲಿ ಅರೇಂಜ್ ಆಗಿದೆ. ಓಕೆನಾ. ಸೊ ನೆಕ್ಸ್ಟ್ ಲಾಸ್ಟ್ ಕ್ವಶನ್ ನೋಡೋಣ. ದೇರ್ ಆರ್ 2 ಬಾಕ್ಸಸ್, ನೇಮ್ಲಿ ಬಾಕ್ಸ್ 1 ಅಂಡ್ ಬಾಕ್ಸ್ 2. ಬಾಕ್ಸ್ 1 ಕಂಟೈನ್ಸ್ 3 ರೆಡ್ ಬಾಲ್ಸ್. ಸೊ ಇಲ್ಲಿ ಬರೀತಾ ಹೋಗೋಣ ಇನ್ಫಾರ್ಮೇಶನ್. ಸಪೋಸ್ ಬಾಕ್ಸ್ 1 ಅನ್ನ B1 ಅಂತ ರೆಪ್ರೆಸೆಂಟ್ ಮಾಡ್ತೀನಿ ಇಲ್ಲಿ. ಓಕೆ. ಸೊ ಬಾಕ್ಸ್ 1 ಅಲ್ಲಿ 3 ರೆಡ್ ಬಾಲ್ಸ್ ಇದಾವೆ. ಸೊ ರೆಡ್ 3 ಬಾಲ್ಸ್ ಅಂಡ್ 6 ಬ್ಲಾಕ್ ಬಾಲ್ಸ್. ಓಕೆ, 6 ಬ್ಲಾಕ್ ಬಾಲ್ಸ್ ಇದಾವೆ. ನೆಕ್ಸ್ಟ್ ಬಾಕ್ಸ್ 2 ನಲ್ಲಿ ಸೊ B2 ಅಂತ ರೆಪ್ರೆಸೆಂಟ್ ಮಾಡ್ಕೊಳ್ಳೋಣ. ಬಾಕ್ಸ್ 2 ಕಂಟೈನ್ಸ್ 5 ರೆಡ್ ಬಾಲ್ಸ್. ಓಕೆ. ಸೊ ರೆಡ್ ಬಾಲ್ಸ್ 5 ಇದಾವೆ ಅಂಡ್ 5 ಬ್ಲಾಕ್ ಬಾಲ್ಸ್. ಸೊ ಬ್ಲಾಕ್ ಬಾಲ್ 5 ಇದೆ. ಸೊ ಹಂಗಂದ್ರೆ ಇಲ್ಲಿ ಟೋಟಲ್ ಎಷ್ಟಾಯ್ತು, 10 ಬಾಲ್ಸ್ ಇನ್ ದ ಫಸ್ಟ್ ಬಾಕ್ಸ್ ಅಂಡ್ 10 ಇಲ್ಲಿ 9 ಅಲ್ವಾ, ಸಾರಿ. ಸೊ 6 + 3 ಅಂದ್ರೆ 9 ಬಾಲ್ಸ್ ಇನ್ ದ ಫಸ್ಟ್ ಬಾಕ್ಸ್ ಅಂಡ್ 10 ಬಾಲ್ಸ್ ಇನ್ ದ ಸೆಕೆಂಡ್ ಬಾಕ್ಸ್. ಟೋಟಲ್ 9, ಇಲ್ಲಿ ಟೋಟಲ್ 10. ಓಕೆ. ಸೊ ನೆಕ್ಸ್ಟ್ ಏನ್ ಹೇಳ್ತಿದ್ದಾರೆ, ಒನ್ ಆಫ್ ದ 2 ಬಾಕ್ಸಸ್, one box is selected at random and a ball is drawn from the box which is found to be red. ಅಂದ್ರೆ ಈ ಎರಡು ಬ್ಯಾಗ್ ಅಲ್ಲಿ ಯಾವ್ದಾದ್ರು ಒಂದು ಬ್ಯಾಗ್ ನ ಸೆಲೆಕ್ಟ್ ಮಾಡಿಬಿಟ್ಟು ಏನ್ ಮಾಡ್ತಾರೆ, ಒಂದು ಬಾಲ್ ನ ರ್ಯಾಂಡಮ್ ಆಗಿ ಪಿಕ್ ಮಾಡ್ತಾ ಇದ್ದಾರೆ. ಸೊ ಪಿಕ್ ಮಾಡಿರ್ತಕ್ಕಂಥ ಬಾಲ್ ಏನಾಗ್ತಾ ಇದೆ, ರೆಡ್ ಬಾಲ್ ಆಗ್ತಾ ಇದೆ. ಓಕೆ. ಫೈಂಡ್ ದ ಪ್ರೊಬಾಬಿಲಿಟಿ ದಟ್ ದ ರೆಡ್ ಬಾಲ್ ಬಿಕಮ್ಸ್ ಔಟ್ ಫ್ರಮ್ ದ ಬಾಕ್ಸ್ 2. ಅಂದ್ರೆ ನಾವು ಪಿಕ್ ಮಾಡಿರ್ತಕ್ಕಂಥ ರೆಡ್ ಬಾಲ್ ಅದು ಸೆಕೆಂಡ್ ಬಾಕ್ಸ್ ಇಂದಾನೆ ಬಂದಿರತಕ್ಕಂಥ ಪ್ರೊಬಾಬಿಲಿಟಿನ ಫೈಂಡ್ ಔಟ್ ಮಾಡ್ರಿ ಅಂತ ಹೇಳ್ತಿದ್ದಾರೆ. ಓಕೆನಾ. ಸೊ ಫಸ್ಟ್ ಆಫ್ ಆಲ್ ಇಲ್ಲಿ ಲೆಟ್ ಸಮ್ ಈವೆಂಟ್ಸ್ ಬರ್ಕೊಳ್ಳೋಣ. ಸಪೋಸ್ E1 ಅನ್ನೋದು ಸೆಲೆಕ್ಟಿಂಗ್ ದ ಬಾಕ್ಸ್ 1 ಅಂತ ಬರೋಣ. ಸೊ E1 ಅಂತಕ್ಕಂಥದ್ದು ಸೆಲೆಕ್ಟಿಂಗ್ ದ ಫಸ್ಟ್ ಬಾಕ್ಸ್. ಓಕೆ, ದಟ್ ಈಸ್ B1. ನೆಕ್ಸ್ಟ್ E2 ಅಂತಕ್ಕಂಥ ಈವೆಂಟ್ ನ ಸೆಲೆಕ್ಟಿಂಗ್ ಸೆಕೆಂಡ್ ಬಾಕ್ಸ್, ಅದು B2 ಅಂತ ಬರೋಣ. ಓಕೆ. ಸೊ ನೆಕ್ಸ್ಟ್ ಎ ಅಂತಕ್ಕಂಥದ್ದು ಗೆಟ್ಟಿಂಗ್ ಎ ರೆಡ್ ಬಾಲ್. ಎ ಅನ್ನೋದೇನು, ಗೆಟ್ಟಿಂಗ್ ಎ ರೆಡ್ ಬಾಲ್. ಗೆಟ್ಟಿಂಗ್ ಎ ರೆಡ್ ಬಾಲ್. ಗೆಟ್ಟಿಂಗ್ ಎ ರೆಡ್ ಬಾಲ್ ಫ್ರಮ್ ದ ಸೆಲೆಕ್ಟೆಡ್ ಬಾಕ್ಸ್. ಫ್ರಮ್ ದ ಸೆಲೆಕ್ಟೆಡ್ ಬಾಕ್ಸ್. ಓಕೆನಾ. ಸೊ ಫಸ್ಟ್ ಆಫ್ ಆಲ್ ಒಂದು ಫಸ್ಟ್ ಬ್ಯಾಗ್ ನಾನು ಸೆಲೆಕ್ಟ್ ಮಾಡ್ಬೇಕಂದ್ರೆ ಅದರ ಪ್ರೊಬಾಬಿಲಿಟಿ ಏನಾಗಿರುತ್ತೆ. ಓಕೆ, ಪ್ರೊಬಾಬಿಲಿಟಿ ಆಫ್ ದ ಫಸ್ಟ್ ಬಾಕ್ಸ್. ಓಕೆ. ಸೊ ನಮ್ಮ ಹತ್ರ 2 ಬಾಕ್ಸ್ ಇದಾವೆ. ಸೊ ಇಲ್ಲಿ ಫಸ್ಟ್ ಬಾಕ್ಸ್ ನ ಸೆಲೆಕ್ಟ್ ಮಾಡ್ಬೇಕಂದ್ರೆ 1 ಔಟ್ ಆಫ್ ಟೋಟಲ್ 2 ಔಟ್ಕಮ್ಸ್. ಓಕೆ. ಸೊ ಅದೇ ತರ ಪ್ರೊಬಾಬಿಲಿಟಿ ಆಫ್ ದ ಸೆಕೆಂಡ್ ಬಾಕ್ಸ್, ಸೊ ಅದು ಕೂಡ ಏನಾಗುತ್ತೆ 1/2 ಆಗುತ್ತೆ. ಯಾಕಂದ್ರೆ ಇರೋದೇ ನಮ್ಮ ಹತ್ರ 2 ಬಾಕ್ಸ್ ಇದಾವೆ. ಸೊ ಫಸ್ಟ್ ಬಾಕ್ಸ್ ನ ಸೆಲೆಕ್ಟ್ ಮಾಡ್ಬೇಕಂದ್ರೆ ಪ್ರೊಬಾಬಿಲಿಟಿ 1/2 ಆಗುತ್ತೆ. ಸೆಕೆಂಡ್ ಬಾಕ್ಸ್ ನ ಸೆಲೆಕ್ಟ್ ಮಾಡ್ಬೇಕಂದ್ರೆ ಕೂಡ ಪ್ರೊಬಾಬಿಲಿಟಿ 1/2 ನೇ ಆಗಿರುತ್ತೆ. ಓಕೆ. ಸೊ ನೆಕ್ಸ್ಟ್ ಪ್ರೊಬಾಬಿಲಿಟಿ ಆಫ್ ಎ ಗಿವೆನ್ E1 ಅಂದ್ರೆ ನಾನ್ ಸೆಲೆಕ್ಟ್ ಮಾಡಿರ್ತಕ್ಕಂಥ ರೆಡ್ ಬಾಲ್
ಫಸ್ಟ್ ಬಾಕ್ಸ್ ಇಂದ ಅಂತಂದ್ರೆ ಓಕೆ. ಸೊ ಫಸ್ಟ್ ಬಾಕ್ಸ್ ಅಲ್ಲಿ ಟೋಟಲ್ ಎಷ್ಟಿದಾವೆ 9 ಬಾಲ್ಸ್ ಇದಾವೆ. ಸೊ ಅದರಲ್ಲಿ ರೆಡ್ ಎಷ್ಟಿದಾವೆ 3 ಇದಾವೆ. ಸೊ ಹಂಗಂದ್ರೆ ಏನ್ ಬರೀಬಹುದು ನಾನೀಗ 3 ಔಟ್ ಆಫ್ 9 ದಟ್ ಈಸ್ ನಥಿಂಗ್ ಬಟ್ 1/3 ಓಕೆನಾ. ಸೊ ದಿಸ್ ಈಸ್ ಪಿ ಆಫ್ ಎ ಗಿವೆನ್ ಈವೆನ್ ಅಂತ ಕರಿತೀವಿ ಓಕೆ. ಸೊ ನೆಕ್ಸ್ಟ್ ಪ್ರೊಬ್ಯಾಬಿಲಿಟಿ ಆಫ್ ಎ ಗಿವೆನ್ E2 ಏನಾಗುತ್ತೆ. ಸೊ ಅಂದ್ರೆ ನಾನು ಪಿಕ್ ಮಾಡ್ತಕ್ಕಂಥ ರೆಡ್ ಬಾಲ್. ಸೊ ಸೆಕೆಂಡ್ ಬ್ಯಾಗ್ ಅಲ್ಲಿ ಎಷ್ಟಿದಾವೆ ರೆಡ್ ಬಾಲ್ಸ್ 5 ರೆಡ್ ಬಾಲ್ಸ್ ಇದಾವೆ. ಸೊ ಟೋಟಲ್ ಎಷ್ಟಿದಾವೆ 10 ಇದಾವೆ. ಹಂಗಂದ್ರೆ ಏನಾಯ್ತು 1/2 ಆಗುತ್ತೆ ಓಕೆ. ಸೊ ಪ್ರೊಬ್ಯಾಬಿಲಿಟಿ ಆಫ್ ಗೆಟಿಂಗ್ ಎ ರೆಡ್ ಬಾಲ್ ಫ್ರಮ್ ದ ಸೆಕೆಂಡ್ ಬ್ಯಾಗ್ ಓಕೆ. ಸೊ ಈಗ ಬೈ ಯೂಸಿಂಗ್ ಬೇಸ್ ಥಿಯರಂ ಬರೆಯೋಣ ಓಕೆ. ಸೊ ಇಲ್ಲಿ now let us use by Bayes theorem. What we can write ಅಂದ್ರೆ probability of E2 given A ಅಂದ್ರೆ ನಾವು ತೆಗಿತಕ್ಕಂತ ರೆಡ್ ಬಾಲ್ ಕಂಪಲ್ಸರಿ ಅದು ಸೆಕೆಂಡ್ ಬಾಕ್ಸ್ ಇಂದಾನೆ ಬಂದಿರಬೇಕು ಓಕೆ. ಸೊ ಇದನ್ನ ಹೆಂಗ್ ಬರೀತೀವಿ probability of E2 into probability of A given E2 divided by, so what we can write this one divided by probability of E1 into probability of A given E1 plus probability of E2 into probability of A given E2 ಆಗುತ್ತೆ ಓಕೆ. ಸೊ ದಟ್ ಈಸ್ probability of E2 ಅಂದ್ರೆ ಏನಿದೆ ನಮಗೆ ಇಲ್ಲಿ 1/2 ಇದೆ. ಸೊ 1/2 into probability of A given to ಏನಿದೆ ಅದು ಕೂಡ 1/2 ಇದೆ whole divided by probability of E1 ಏನಿದೆ 1/2 ಇದೆ. ಸೊ into probability of A given E1 ಏನಿದೆ 1/3 ಇದೆ plus probability of E2 1/2 into probability of A given E2 ಏನಿದೆ that is also 1/2. ಸೊ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ಸೊ ಇಲ್ಲಿ 1/2 into 1/2 ಅಂದ್ರೆ ಏನಾಗುತ್ತೆ 1/4 ಆಗುತ್ತೆ ಹೋಲ್ ಡಿವೈಡೆಡ್ ಬೈ 1/2 into 1/3 ಅಂದ್ರೆ 1/6 ಆಗುತ್ತೆ ಪ್ಲಸ್ ಇದು 1/4 ಆಗುತ್ತೆ ಓಕೆ. ಇದನ್ನು ಸಿಂಪ್ಲಿಫೈ ಮಾಡೋಣ. ಸೊ ಫರ್ದರ್ ಸಿಂಪ್ಲಿಫೈ ಮಾಡಿದ್ರೆ ಏನಾಗುತ್ತೆ ಇಲ್ಲಿ ಸೊ 1/4 ಡಿವೈಡೆಡ್ ಬೈ ಸೊ ಇಲ್ಲಿ LCM 24 ಬರೆಯೋಣ. ಸಾರಿ 6 4s 24 ಬರೆಯೋಣ. ಇಲ್ಲಿ ಏನಾಗುತ್ತೆ 4 1s 4 ಪ್ಲಸ್ 6 1s 6 ಆಗುತ್ತೆ. ದಟ್ ಈಸ್ 1/4 into 24 divided by 4 plus 6 ಅಂದ್ರೆ 10 ಆಗುತ್ತೆ. ಸೊ 4 1s 4 6 ಆಗುತ್ತೆ. ಸೊ 6/10. ಸೊ ಇದನ್ನ ಕ್ಯಾನ್ಸಲ್ ಮಾಡಿದ್ರೆ 2 3s 2 5s ಆಗುತ್ತೆ. ದಟ್ ಈಸ್ 3/5 ಓಕೆ. ಸೊ ದಿಸ್ ಈಸ್ ಪ್ರೊಬಾಬಿಲಿಟಿ ಆಫ್ ಗೆಟಿಂಗ್ ಎ ರೆಡ್ ಬಾಲ್ ಫ್ರಮ್ ದ ಸೆಕೆಂಡ್ ಬಾಕ್ಸ್ ಅಂತ ಹೇಳ್ಬೋದು ಓಕೆ. ಐ ಹೋಪ್ ಎಲ್ಲ ವಿಡಿಯೋಸ್ ನಿಮ್ಗೆ ಅರ್ಥ ಆಗ್ತಾ ಇದೆ ಅಂತ ಅನ್ಕೊಂತೀನಿ. ಸೊ ದಯವಿಟ್ಟು ನಮ್ಮ ಗಣಿತಕಲೆ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಹಾಗೂ ನಿಮ್ಮ ಎಲ್ಲ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಸೊ ಹಾಗೂ ಎಲ್ಲ ವಿಡಿಯೋಗಳಿಗೆ ಲೈಕ್ ಮಾಡಿ ಮುಂದಿನ ವಿಡಿಯೋಗಳಿಗಾಗಿ ಓಕೆನಾ. ಥ್ಯಾಂಕ್ ಯು.